ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಟೆಸ್ಟ್ ನಂಬರ್ 6 6ನೇ ಟೆಸ್ಟನ್ನು ಕುರಿತಂತೆ ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೀನಿ. 6ನೇ ಟೆಸ್ಟಲ್ಲಿ ಹೊಸಗನ್ನಡ ಸಾಹಿತ್ಯದ್ದು ಸಬ್ಜೆಕ್ಟ್ ಇದೆ. ಹೊಸಗನ್ನಡ ಸಾಹಿತ್ಯ ಅಂದಾಗ ಪತ್ರಿಕೆ 2 ಸೆಕ್ಷನ್ ಬಿನಲ್ಲಿ ಎ ಪೋರ್ಷನ್ನು. ಸೆಕ್ಷನ್ ಬಿನಲ್ಲಿ ಎ ಅಂದರೆ ಹೊಸಗನ್ನಡ ಸಾಹಿತ್ಯ. ಅದರಲ್ಲಿ ಬೆಟ್ಟದ ಜೀವ, ಆಮೇಲೆ ಮಾಧವಿ, ಒಡಲಾಳ, ಆಮೇಲೆ ತುಗಲಕ್ಕು, ಶೂದ್ರ ತಪಸ್ವಿ, ದೇವರು ಮತ್ತು ಹೊಸಗನ್ನಡ ಕವಿತೆ, ಸಣ್ಣ ಕಥೆಗಳು, ಇಷ್ಟು ಪೋರ್ಷನ್ನು ಅದರಲ್ಲಿ ಇದೆ. ಅದನ್ನು ಕುರಿತಂತೆ ಈ ಟೆಸ್ಟ್ 6ನೇ ಟೆಸ್ಟ್ ಕೊಡಲಾಗಿತ್ತು. ಅದರಲ್ಲಿ ಮೊದಲನೇ ಪ್ರಶ್ನೆ, ಒಂದರಲ್ಲಿ ಎ ಕೆ ರಾಮಾನುಜಂ ಕೃತಿಗಳಲ್ಲಿ ನವ್ಯತೆ ವಿಚಾರಧಾರೆ ಹೇಗೆ ಕಾಣಿಸಿಕೊಳ್ಳುತ್ತದೆ? ಎ ಕೆ ರಾಮಾನುಜಂ ಕೃತಿಗಳಲ್ಲಿ ನವ್ಯತೆ ವಿಚಾರಧಾರೆ ಅಂತ. ನಿಮಗೆ ಸಣ್ಣ ಕಥೆಗಳಲ್ಲಿ ಅವ್ರದ್ದು ಅಣ್ಣಯ್ಯನ ಮಾನವಶಾಸ್ತ್ರ ಅಂತ ಕಥೆ ಇದೆ, ಅದನ್ನು ತಗೋಬೋದು. ಮತ್ತು ಇನ್ನು ಹೊಸಗನ್ನಡ ಕವಿತಿನಲ್ಲಿ ಅಂಗುಲ ಉಳುವಿನ ಪರಕಾಯ ಪ್ರವೇಶ ಅಂತ ಪದ್ಯ ಇದೆ. ಆಮೇಲೆ ಅಪ್ಪ ಮತ್ತು ಅಪ್ಪನ ವಾಚು ಕೊಡೆ ಅಂತ ಒಂದು ಪದ್ಯ ಇದೆ. ಮತ್ತು ಆಯ್ದ ಪದ್ಯಗಳು ಅಂತ 1, 2, 3 ಇಷ್ಟು ಪದ್ಯಗಳಿದ್ದಾವೆ. ಅಷ್ಟನ್ನು ಇಟ್ಟುಕೊಂಡು ನಾವು ಇದಕ್ಕೆ ಆನ್ಸರ್ ಮಾಡಬೇಕು. ಇದಕ್ಕೆ ನೋಟ್ಸಲ್ಲಿ ಮೆಟೀರಿಯಲ್ ಇದೆ, ನೀವು ಗಮನಿಸಿದಿರಿ ಅಂತ ಅನ್ಕೋತೀನಿ. ಈಗ ನೋಡಿ, ನವ್ಯತೆ ಅಂದಾಗ ಈಗ ನಾವು ನವ್ಯ ತತ್ವಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಲಕ್ಷಣಗಳನ್ನ ಹೇಳ್ತೀವಿ ಸಾಮಾನ್ಯವಾಗಿ. ನವ್ಯತೆ ಅಂದಾಗ ಅದರಲ್ಲಿ ಅಸಂಗತವಾದ ಬರ್ತದೆ, ಅಸ್ತಿತ್ವವಾದ ಬರ್ತದೆ. ಆಮೇಲೆ ಅವರು ಗಮನವನ್ನು ಮನುಷ್ಯನ ಅಂತರಂಗದ ಕಡೆಗೆ ಇಡ್ತಾರೆ. ಅಂತರಂಗದಲ್ಲಿರ್ತಕ್ಕಂಥ ಮನುಷ್ಯನ ಅಂತರಂಗದಲ್ಲಿರ್ತಕ್ಕಂಥ ಸಣ್ಣತನ, ಸಿನಿಕತನ, ಕಾಮುಕತನ ಮತ್ತು ಈ ಥರದ ಏಕಾಂಗಿತನ, ಪರಕೀಯತೆ, ದ್ವಂದ್ವ, ಆಷಾಢಭೂತಿತನ, ಈ ಗುಣಗಳ ಬಗ್ಗೆ ಹೆಚ್ಚು ಅವರು ಫೋಕಸ್ ಮಾಡ್ತಾರೆ. ವ್ಯಕ್ತಿತ್ವ ಅನ್ನೋದು ಎಷ್ಟು ಕಾಂಟ್ರಡಿಕ್ಷನ್ಸ್ ಇರುತ್ತೆ, ಅಥವಾ ಬದುಕು ಅನ್ನೋದು ಎಷ್ಟು ಕಾಂಟ್ರಡಿಕ್ಷನ್ಸ್, ವೈರುಧ್ಯಗಳಿಂದಿರ್ತದೆ ಅನ್ನೋದನ್ನು ಹೆಚ್ಚು ಗಮನಿಸ್ತಾರೆ. ಮತ್ತು ಪರಂಪರಾಗತವಾಗಿ ಬಂದಂತಹ ಯಾವುದನ್ನೇ ಆದರೂ ಕೂಡ ಪ್ರಶ್ನಿಸುವ, ಅದನ್ನು ಮುರಿದು ಕಟ್ಟುವ, ಹೊಸದಾಗಿ ನೋಡುವಂತಹ ಒಂದು ಅಂಶ ಅವರ ಸಾಹಿತ್ಯದಲ್ಲಿರ್ತದೆ ಅಂತೆಲ್ಲ ನಾವು ಗಮನಿಸಿದ್ದೀವಿ. ಹಾಗಾಗಿ ಇಲ್ಲಿ ಎ ಕೆ ರಾಮಾನುಜಂ ಕೃತಿಗಳಲ್ಲಿ ಅಂದಾಗ ಸಣ್ಣ ಕಥೆನ ಉದಾಹರಣೆ ತಗೋಬೇಕು, ಪದ್ಯಗಳನ್ನ ಉದಾಹರಣೆ ತಗೋಬೇಕು. ಅದಕ್ಕೆ ನೀವು ಆ ಥರ ಆನ್ಸರ್ ಮಾಡಬೇಕು. ಈಗ ಅಣ್ಣಯ್ಯನ ಮಾನವಶಾಸ್ತ್ರ ಕತೆ ನಿಮಗೆ ಐಡಿಯಾ ಇದೆ. ಆ ಒಂದು ಅವರ ಬರಹದಲ್ಲಿ ವಿಶೇಷತೆ ಅಂತ ಅಂದರೆ ಹೆಂಗೆ ಮಾತಾಡ್ತೀವೋ ಅಥವಾ ನಾವು ಹೆಂಗೆ ಅಂದ್ಕೋತೀವೋ ಹಂಗೆ ಬರಹ ಇರ್ತದೆ ಅವ್ರದ್ದು. ಈಗ ನೀವು ಅಣ್ಣಯ್ಯನ ಮಾನವಶಾಸ್ತ್ರ ನೋಡಿ, ಅವನು ಆ್ಯಕ್ಚುಲಿ ಅಣ್ಣಯ್ಯ ಅಮೇರಿಕದಲ್ಲಿದ್ದಾನೆ. ಅವನು ಓದ್ತಾ ಇರೋದು ಹಿಂದೂ ಧರ್ಮದ ಶಾಸ್ತ್ರದ ಬಗ್ಗೆ ಓದ್ತಾ ಇದ್ದಾನೆ. ಅವನು ಮೈಸೂರಲ್ಲಿದ್ದಾಗ ಇಂಗ್ಲೆಂಡ್ ಬಗ್ಗೆ, ಯುರೋಪ್ ಬಗ್ಗೆ ಓದ್ತಾ ಇದ್ದ ಅಂತ. ಪುನಃ ನವ್ಯತೆ ಅಂದಾಗ ಕಾಂಟ್ರಡಿಕ್ಷನ್ಸ್ ಅಂತ. ಮೈಸೂರಿನಲ್ಲಿದ್ದಾಗ ಯುರೋಪ್ ಬಗ್ಗೆ ಓದೋದು, ಅವನು ಅಮೇರಿಕಕ್ಕೆ ಹೋದಾಗ ತನ್ನ ಬಗ್ಗೆ ಓದೋದು, ತನ್ನ ದೇಶದ, ತನ್ನ ಧರ್ಮದ ಬಗ್ಗೆ ಓದೋದು, ವೈರುಧ್ಯ ಅಂತ. ಮತ್ತು ಅಲ್ಲಿ ಅಣುಗಿಸೋದಿಲ್ಲ. ಈಗ 11 ಮಲ ಸಿಕ್ಕಿತ್ತು, 1, 2, 3, 4, 5, 6 ಮೊದಲ ಬಾರಿಗೆ 11 ಸಿಕ್ತು, ಆಮೇಲೆ 12. ಅಂದರೆ ಬರವಣಿಗೆಯಲ್ಲಿ ಒಂದು ಚಿತ್ರಕ ಶಕ್ತಿ ಅಂತ ಕರೀತಾರೆ ಅದನ್ನು. ಅಂದರೆ ನಮ್ಮ ಮೈಂಡ್ ಹೆಂಗೆ ಓಡಾಡುತ್ತೆ ಹಾಗೆ ಅಕ್ಷರಗಳನ್ನು ಓಡಾಡಿಸೋದು ಅಂತ. ಆ ಥರದ ಒಂದು ಟೆಕ್ನಿಕ್. ಆದರೆ ಅಂಗುಲ ಉಳಿನ ಪರಕಾಯ ಪ್ರವೇಶದಲ್ಲೂ ಅದು ಟೆಕ್ನಿಕ್ ಇದೆ, ನೀವು ಗಮನಿಸಬೇಕು. ಮೂಲ 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 ಅಂಗುಲ 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 ಅರಿವು ಹುಳ ಅಂದಾಗ ಆ ಹುಳದ ಚಲನೆಯನ್ನು ಶಬ್ದದ ಬಳಕೆ ಹೇಳ್ತದೆ. ಆಮೇಲೆ ಪದಗಳನ್ನ ಮುರಿದು ಕಟ್ಟೋದು. ನೋಡಿದೆಯಾ ನನ್ನ ಬಾಲ 5 ಅಂಗುಲ ಗೊತ್ತೇ ಇರಲಿಲ್ಲ ಅಂದಾಗ, ನೋಡಿದೆಯಾ ನನ್ನ ಬಾಲ ಅಂದಾಗ್ಲೇ ಅದು ಚೇಷ್ಟೆ ಹೇಳುತ್ತೆ. ನನ್ನ ಬಾಲ ಅಂದಾಗ ನನ್ನ ಚೇಷ್ಟೆಗಳು. 5 ಅಂಗುಲ ಗೊತ್ತೇ ಇರಲಿಲ್ಲ ಅಂದಾಗ ಅದನ್ನು ಅಳೆಯೋದು. ನೋಡಿದೆಯಾ ನನ್ನ ಬಾಲ ಅಂದ ಅಷ್ಟೇ ಓದ್ಕೊಂಡ್ರೆ ಬೇರೆ ಅರ್ಥ, ಅದಕ್ಕೆ 5 ಅಂಗುಲ ಸೇರಿಸಿದ್ರೆ ಬೇರೆ ಅರ್ಥ. ಇದೆಲ್ಲ ನೀವು ಗಮನಿಸಿ ಅಂತ. ಅಂದರೆ ನವ್ಯತೆ ಅಂಶಗಳಂದರೆ ಬರವಣಿಗೆನಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ಇನ್ನು ಆ ಫಿಲಾಸಫಿ ಬಗ್ಗೆ ಹೇಳೋದಾದರೂ ಸಹಿತವಾಗಿ ಎ ಕೆ ರಾಮನ್, ಈಗ ಅಂಗುಲಗಳನ್ನು ಪರಕಾಯ ಪ್ರವೇಶದಲ್ಲಿ ಏನಿದೆ ವಿಷಯ, ಈಗ ಸಾಮಾನ್ಯವಾಗಿ ನಮಗೆ ಯಾರನ್ನೇ ನೋಡಿದ್ರು ಕೂಡ ಒಂದು ಅಳತೆ ಮಾಡುವಂಥ ಸ್ವಭಾವ ಇದೆ, ಜಡ್ಜ್ ಮಾಡುವಂಥ ಸ್ವಭಾವ. ಆದರೆ ಅದನ್ನು ಅಲ್ಲಿ ಅಣಗಿಸಲಾಗುತ್ತೆ ಪದದಲ್ಲಿ ಅಂತ.
ನಾನು ಜಗತ್ತನ್ನು ಅಳೆಯುವಳ ಅಂತ ಹೇಳ್ತಿದ್ದೆ ಅಂಗುಲವಳು, ಆದರೆ ಅದಕ್ಕೆ ಕೋಗಿಲೆ ಹಾಡನ್ನು ಅಳೆಯೋಕ್ಕಾಗಲ್ಲ ಅಂತ. ಹೆಂಗೆ ನಾಚಿಕೆ ಬಿಟ್ಟು ಆ ಪಕ್ಷಿಗಳ ಎಲ್ಲ ಅಂಗಗಳನ್ನು ಅಳಿತದು ಅಂತ. ಮನುಷ್ಯರಾರು ಕಾಣದ ಪಕ್ಷಿಯೋನಿ ಪಕ್ಷಿಲಿಂಗ ಅವುಗಳ ಸಹಿತ ಅಳೀತು, ಅದು ಅಂಗುಲವಳ. ಬಟ್ ಕೋಗಿಲೆ ಅಳೆಯೋಕ್ಕಾಗಲಿ, ಹಾಡನ್ನ ಅಳೆಯೋಕ್ಕಾಗಲ್ಲ. ಹಾಡು ಅಳೆಯೋಕೆ ಹೋಗಿ ಕಳೆದೋಯ್ತು ಅಂತ ಇದೆ ಸಬ್ಜೆಕ್ಟ್ ಅದರಲ್ಲಿ ಅಂತ. ಹಾಗಾಗಿ ಆ ಥರದ ನಮ್ಮೊಳಗಡೆ ಇರೋ ಆ ಸಣ್ಣತನ ಇದೆಯಲ್ಲ, ಅಂದರೆ ಎಲ್ಲವನ್ನ ಜಡ್ಜ್ ಮಾಡಿಬಿಡ್ತೀವಿ ಅನ್ನುವಂಥ ಆ ಸ್ವಭಾವನ ಪದ್ಯದಲ್ಲಿ ಅಣಕಿಸಲಾಗಿದೆ. ನೀವು ಅದನ್ನು ಗಮನಿಸ್ಬೋದು. ಮತ್ತು ಹಂಗೇನೆ ಆಯ್ದ ಪದ್ಯಗಳಲ್ಲೂ ಸಹಿತ ಆ ಮನುಷ್ಯನ ವೈರುಧ್ಯ. ಆಮೇಲೆ ಎಷ್ಟೇ ಮುದುಕರಾದರೂ ಇನ್ನೂ ನಾವು ಸಣ್ಣ ಸಣ್ಣ ಬುದ್ಧಿಗಳನ್ನ ಅಥವಾ ಬಾಲ್ಯದ ಬುದ್ಧಿಗಳನ್ನ ಇನ್ನೂ ಉಳಿಸ್ಕೊಂಡಿರ್ತೀವಿ. ಅದೆಲ್ಲ ಪದ್ಯದಲ್ಲಿದ್ದೆ, ನೀವು ಗಮನಿಸ್ಬೋದು. ನೋಟ್ಸಲ್ಲಿ ಬರೆದಿದ್ದೀನಿ ಅದನ್ನು. ಈಗ ಅಲ್ಲ, ಇಷ್ಟು ವರ್ಷವಾದರೂ ಇನ್ನೂ ಬೇಕು ಮೊಲೆ ಹಾಲು ಬಾಟಲು, ಕಕ್ಕಸಿಗೆ ಹೋದರೆ ಎಷ್ಟು, ಯಾವ ಬಣ್ಣ ಇತ್ಯಾದಿ ನೋಡಲೇಬೇಕು. ಆ ಸಾಲುಗಳೆಲ್ಲ ನಮ್ಮ ಒಳಗಡೆ ಇರೋ ಆ ಬಾಲ್ಯದ ಚೇಷ್ಟೆಗಳನ್ನ ಅವೆಲ್ಲ ಹೇಳ್ತಾ ಹೋಗ್ತವೆ ಅಂತ. ಹಾಗಾಗಿ ನವ್ಯರ ಏಕೆ ರಾಮಾನುಜಂ ಕೃತಿಗಳಲ್ಲಿ ಒಂದು ಆ ಬರವಣಿಗೆಯಲ್ಲಿ ನವ್ಯತೆಯನ್ನು ಗಮನಿಸಿ ಮತ್ತು ಆ ಫಿಲಾಸಫಿಲಿ ತತ್ವದಲ್ಲಿ ನವ್ಯತೆಯನ್ನು ಗುರುತಿಸಿದ್ರೆ ಸಾಕು ಅಂತ ಅನಿಸುತ್ತೆ. ಬರವಣಿಗೆಯಲ್ಲಿ ಆ ಥರದೊಂದು ಹೊಸ ಶಕ್ತಿಯನ್ನು ಹೊರಡಿಸ್ತಂಥವರು ಏಕೆ ರಾಮಾನುಜಂ. ಚಿತ್ರಕ ಶಕ್ತಿ ಅಂತ ಕರೀತಾರೆ. ಅಂಗುಲಗಳು ಕಮಾನಾಗಿ ಅರಿಯುತ್ತೆ ಅನ್ನೋದನ್ನ ಕಮಾನ ರೀತಿಯಲ್ಲೇ ಬರೀತಾರೆ ಅವರು. ಅದೆಲ್ಲನ ನೀವು ಗಮನಿಸಬೇಕು ಅಂತ. ನೆಕ್ಸ್ಟ್ 2ನೇ ಪ್ರಶ್ನೆ ಬಿ. ಒಡಲಾಳ ಹೇಗೆ ದಲಿತ ಬದುಕಿನ ಜ್ವಲಂತ ಸತ್ಯವನ್ನು ದಾಖಲಿಸುತ್ತಲೇ ದಲಿತರ ಶಕ್ತಿ ಮತ್ತು ಜೀವನ ಪ್ರೀತಿಯ ಕಥೆಯೂ ಆಗಿದೆ ಎನ್ನುವುದನ್ನು ನಿರೂಪಿಸಿರಿ ಅಂತ ಇದೆ. ಅಂದರೆ ನೋಡಿ, ಒಡಲಾಳ ಒಂದು ದಲಿತ ಬದುಕಿನ ಜ್ವಲಂತ ಸತ್ಯವನ್ನು ದಾಖಲಿಸ್ತಾ ಇದೆ. ಪ್ರಶ್ನೆ ಅರ್ಧ ಮಾಡ್ಕೊಳ್ಳಿ. ಆ ದಲಿತ ಬದುಕಿನ ಜ್ವಲಂತ ಸತ್ಯ ಅಂದರೆ ಅವ್ರ ಬಡತನ, ಅವರ ಹಸಿವು, ಅವರ ದಾರಿದ್ರ್ಯ, ಅವ್ರ ಮನೆ ಆರಾರೆ ಮುಸುಡಿ ಮಾಡ್ಕೊಂಡಿರೋಂಥ ಮನೆ, ಅವ್ರು ಪೀಚ್ಲಾಗಿರೋ ಸಣ್ಣಯ್ಯ, ಓದ್ಕೊಳ್ಳೋಕೆ ಬೆಡ್ಶೀಟ್ ಇಲ್ದೇನೆ ಸೀರೆ ಓದ್ಕೊಂಡಿರ್ತಕ್ಕಂಥ ಗೌರಮ್ಮ, ಕೂಲಿನಾಲಿಗೆ ಹದ್ದಿನಂಗೆ ಕಾಯ್ತಿರೋದು, ಆ ದುಪ್ಟಿ ಕಮಿಷನರ್ನ ಸಾಂಕೇತಿಕತೆ, ಅದೆಲ್ಲ ಗಮನಿಸಿ. ಅಂದರೆ ಒಂದು 50% ಕ್ವಶನ್ ಏನು ಹೇಳ್ತಾ ಇದೆ, ದಲಿತ ಬದುಕಿನ ಜ್ವಲಂತ ಸತ್ಯನ ದಾಖಲಿಸ್ತಾ ಇದೆ. ಕದ್ದಾದರೂ ತಿಂದು ಬದುಕಬೇಕು, ಸತ್ತು ಎಮ್ಮೆನಾದರೂ ತಿಂದು ಬದುಕಬೇಕು, ಈ ಥರದ ಜ್ವಲಂತ ಸತ್ಯ ಅಂತ. ಆಮೇಲೆ ಅವ್ರ ಮನೆ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಬಡತನ ಇದೆ. ಆಮೇಲೆ ದಲಿತರ ಕೇರಿಲ್ಲ, ಇಲ್ಲೊಂದು ಮನೇಲಿ ಹೊಗೆ ಆಡ್ತಾ ಇದೆ ಅಂತ ಇದೆ. ಎಲ್ಲರ ಮನೇಲಿ ಅಡುಗೆ ಮಾಡ್ತಾ ಇರಲಿಲ್ಲ. ಆ ಪಕ್ಕದ ಮನೆ ಕಾಳಕ್ಕ ಸೆಲ್ವಮ್ಮನ ಒಂದು ಬದುಕು ಕೊಡು ಅಂತ ಕೇಳ್ತಾಳೆ, ಒಂದಿಷ್ಟು ರಾಗಿ ಹಿಟ್ಟಿಗೆ ಬದುಕು ಕೊಡು ಅಂತ ಕೇಳ್ತಾಳೆ. ಅದೆಲ್ಲನ ಗಮನಿಸಿ. ದಲಿತ ಬದುಕಿನ ಜ್ವಲಂತ ಸತ್ಯ ಅಂತ ದಾಖಲಿಸ್ತಾನೆ ಅದನ್ನು ದಲಿತರ ಶಕ್ತಿ ಮತ್ತು ಜೀವನ ಪ್ರೀತಿಯ ಕಥೆಯೂ ಆಗಿದೆ ಅಂದಾಗ, ಹಂಗಿದ್ರೂ ಸಹಿತ ಅಷ್ಟು ಬಡತನ ಇದ್ರೂ ಕೂಡ ಅವರ ಚೈತನ್ಯ ಹೇಗೆ ಆ ಕನಸುಗಾರಿಕೆಯಿಂದ, ಆಶಾವಾದಿತನದಿಂದ ಒಂದು ಜೀವಂತವಾಗಿ ಇಲ್ಲದೆ ಇರೋದನ್ನ ಬರೀಬೇಕು ಅಂತ. ಅಲ್ಲಿ ಪುಟ್ಟಗೌರಿ ನವಲು ಬರೆಯುವಂಥದ್ದು, ಆ ನವಲು ಏನನ್ನು ಸಂಕೇತಿಸುತ್ತೆ. ಯಾರ ಜೊತೆಗೂ ಸಿಗದ ನವಿಲುಗಳು ಕುಣಿಯುತ್ತಿದ್ದವು ಅಂದಾಗ ಅಷ್ಟು ಕಷ್ಟ ಇದ್ರೂ ಅವನೊಳಗಿನ ಅಂತಃಸತ್ವ ಚೈತನ್ಯ ಅದು ಯಾವಾಗಲೂ ಅದನ್ನ ಯಾರು ಕದಿಯೋಕ್ಕಾಗಲ್ಲ, ಯಾರು ಬೆದರಿಸೋಕ್ಕಾಗಲ್ಲ ಅದನ್ನು ಅನ್ನುವಂಥ ಸತ್ಯ ಇದೆ. ಮತ್ತು ಅವನು ದಾನಸೂರ್ ಕರ್ಣನ ಮಗನ ಪಾತ್ರ ಮಾಡಿದ್ದಾನೆ, ಯಾರು ಗುರುಸಿದ್ದು, ಅದೆಲ್ಲ ಗಮನಿಸಿ. ಆಮೇಲೆ ವಾಚ್ ಬೆಂಕಿ ಬೆಳಕೆ ಫಳಾರ್ ಅಂತದೆ, ಅವೆಲ್ಲ ಸಾಂಕೇತಿಕವಾಗಿ ತಗೊಳ್ಳಿ ಅದನ್ನೆಲ್ಲ. ಆಮೇಲೆ ಅವಳು ಸಾಕವ್ವ, ನಾನು ಯಮದರ ನನ್ನ ಮಗನ ಮೊಮ್ಮಗನ ಭೂಲೋಕ್ತ ರಾಜಭಾರ ಮಾಡೋಂಥ ಕನಸು ವರ ಕೊಡು ಅಂತ ಕೇಳ್ತೀನಿ ಅಂತಾಳೆ, ಅದನ್ನು ಗಮನಿಸಿ. ಆಮೇಲೆ ಪುಟ್ಟಗೌರಿ ಮದುವೆ ಮಾಡುವಾಗ ಅವರು ಎತ್ತಪ್ಪನವ್ರ ಮಗಳ ಮದುವೆ ಥರ ನಾವು ಹಂಗೆ ಮಾಡುವ ತಕಳಿ ಅಂತ ಅಂತಾರೆ. ಮತ್ತು ಶಿವು 3ನೇ ಕ್ಲಾಸ್ ಓದ್ತಾ ಇದೆ, ನಾನು ಭರವಸೆ ಸಂಕೇತ. ಹೀಗೆ ಪ್ರಶ್ನೆಯಲ್ಲಿ 50% ಆ ದಲಿತರ ಸಂಕಟ, ಕಷ್ಟ, ಬಡತನ ಅನ್ನೋ ಬಗ್ಗೆ ಬರೆದು ಇನ್ನು 50% ಅಷ್ಟರ ನಡುವೆ ಎಷ್ಟು ಜೀವಂತವಾಗಿದ್ದಾರೆ, ಎಷ್ಟು ಶಕ್ತಿವಂತರಾಗಿದ್ದಾರೆ, ಎಷ್ಟು ಕನಸುಗಳಿಂದ ಕೂಡಿದ್ದಾರೆ ಅನ್ನೋದನ್ನು ಬರೆದರೆ ಆ ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ಮಾಧವಿ ಕಾದಂಬರಿಯಲ್ಲಿ ಮಹಿಳಾವಾದ 3ನೇ ಪ್ರಶ್ನೆ ಇದೆ. ಮಹಿಳಾವಾದ ಅಂದರೆ ಸ್ತ್ರೀವಾದ ಅಂತ. ಈಗ ಅನುಪಮ ನಿರಂಜನ್ ಅವರು ಹೆಚ್ಚು ಕಡಿಮೆ ಬಂಡಾಯ ಮನಸ್ಥಿತಿ ಇಲ್ಲ ಕಥೆ ಲೇಖಕಿ. ಅವರ ಬಾಳ ಸಂಗಾತಿ ನಿರಂಜನ್ ಅವರು ಬಂಡಾಯ ಲೇಖಕರು. ಹಾಗಾಗಿ ಅನುಪಮ ನಿರಂಜನ್ ಒಂದು ಕಡೆ ಬಂಡಾಯ ಸಾಹಿತ್ಯನೂ ಪ್ರತಿನಿಧಿಸ್ತಾರೆ, ಒಂದು ಕಡೆ ಸ್ತ್ರೀವಾದಿ ಸಾಹಿತ್ಯನೂ ಪ್ರತಿನಿಧಿಸ್ತಾರೆ, ಅದನ್ನು ಗಮನಿಸಿ. ಮಹಿಳಾವಾದ ಅಂದಾಗ ಆ ಕೃತಿಯಲ್ಲಿ ಕೆಲವು ಪ್ರಶ್ನೆಗಳು ಬರ್ತವೆ. ಸ್ತ್ರೀ ಧರ್ಮ ಏನು ಅಂತ ಕ್ವಶನ್ ಮಾಡ್ತಾಳೆ ಅವಳು. ಈಗ ರಾಜನಿಗೊಂದು ಧರ್ಮ ಇದೆ, ಋಷಿಗೊಂದು ಧರ್ಮ ಇದೆ,
ರಾಜಂಗ್ ನಿಷ್ಠೆಯಿಂದ ಜನ ಕಾಯಬೇಕು, ಋಷಿಂಗ್ ನಿಷ್ಠೆಯಿಂದ ಅದೇನೋ ಧರ್ಮದ ಕೆಲಸ ಮಾಡಬೇಕು. ಹಂಗಾದ್ರೆ ಸ್ತ್ರೀ ಧರ್ಮ ಸ್ತ್ರೀಗೆ ಏನಿದೆ, ಏನು ವರ್ಕ್ನ ಕೊಡಲಾಗಿದೆ ಅಂದಾಗ ಅವಳು ಗಂಡ ಹೇಳ್ದಂಗೆ ಕೇಳೋದ, ಒಂದು ಪ್ರತಿಭಟನೆ ಮಾಡದೇ ಇರೋದಾ, ಎಲ್ಲ ಮೂಗಿ ಥರ ಸುಮ್ಮನೆ ಇರೋದಾ ಅಂತ ಪ್ರಶ್ನೆಗಳು ಬರ್ತಾವಲ್ಲೆಲ್ಲ. ಅದರಲ್ಲಿ ಮಹಿಳಾವಾದದ್ದು ಕ್ವಶನ್ಸ್ ಇದೆ. ಏನು ಸೀಮಂತ ಬೋವ ಕೇಟ್ ಮಿಲೆಟ್ ಹೇಳ್ತಾರೆ, ಅದರದ್ದು ಮಾತುಗಳಿದೆ, ಅದರ ಗಮನಿಸಿ. ಆಮೇಲೆ ಹೆಣ್ಣಿಗೆ ಯಜ್ಞ ಮಾಡುವ ಅಧಿಕಾರವಿದೆಯೇ ಅಂತ ಕೇಳ್ತಾಳೆ ಮಾಧವಿ. ಆಮೇಲೆ ಆ ಮಗುನ ನಾನು ತಗೊಂಡೋಗ್ತೀನಿ ಅಂದಾಗ ಅವನು ವಿಶ್ವಾಮಿತ್ರ, ಇಲ್ಲ ನೀನು ಬರೀ ಪಾತ್ರವಾಗಿದ್ದವಳು, ಮಣ್ಣಿಗೆ ಚಿಗುರಿದ ಮೇಲೆ ಅಧಿಕಾರ ಇಲ್ಲ ಅಂತ ಅಂತಾನೆ. ಆ ಸ್ಟೇಟ್ಮೆಂಟ್ ಎಲ್ಲ ಗಮನಿಸಿ. ಅಲ್ಲೆಲ್ಲ ಫೆಮಿನಿಸಮ್, ಸ್ತ್ರೀವಾದದ್ದು ಮಾತುಗಳು ಬರ್ತವೆ. ಅದನ್ನ ಇಟ್ಕೊಂಡು ನೀವು ಅದಕ್ಕೆ ಆನ್ಸರ್ ಮಾಡಬೇಕು, ಮಹಿಳಾವಾದ ಅಂದಾಗ. ಮತ್ತು ಅಲ್ಲೆಲ್ಲ ಕೆಲವು ಪ್ರಶ್ನೆಗಳೆಲ್ಲ ಇದ್ದಾವೆ. ಮಾಧವಿ ಕ್ವಶನ್ ಮಾಡ್ತಾಳಲ್ಲ, ಅದೆಲ್ಲ ಗಮನಿಸಿ. ಕೊನೆಯಲ್ಲಿ ಅವಳು ತಪಸ್ಸಿಗೆ ಹೋಗೋದು, ಅದು ತಪಸ್ಸು ಮಾಡೋಕ್ಕೆ ಮಹಿಳೆಯಾಗಿ, ಅದು ಕೂಡ ಮಹಿಳಾವಾದದ ಒಂದು ಕುರುಹು. ಆಮೇಲೆ ಅಲ್ಲಿ ಹೇಳ್ತಾಳೆ ಮದುವೆ ಅಂದಾಗ, ಮದುವೆಗೊಂದು ಹೊಸ ವ್ಯಾಖ್ಯಾನ ಇದೆ ಕಾದಂಬರಿಲಿ ಗಮನಿಸಿ. ಇಲ್ಲಿವರೆಗೆ ಎಲ್ಲರ ಜೊತೆನೂ ಮಲಗಿ ಬಂದೆ, ಈಗ ಒಬ್ಬನ ಜೊತೆಗೆ ಶಾಶ್ವತ ಮಲಿಕೊಳ್ಳೋದು, ಮಕ್ಕಳೇ ಇರೋದು, ಇಷ್ಟ ತಾನೇ ಮದುವೆ, ಇನ್ನೇನಿದೆ ಅಂತ ವ್ಯಾಖ್ಯಾನ ಇದೆ. ಅಲ್ಲೆಲ್ಲ ಮಹಿಳಾವಾದ ಇದೆ, ಗಮನಿಸಿ. ಅದನ್ನ ವಿಶ್ಲೇಷಣೆ ಮಾಡಬೇಕು. ಇನ್ನು ಎರಡನೇ ಪ್ರಶ್ನೆ, ಬೆಟ್ಟದ ಜೀವ ಕಾದಂಬರಿಯಲ್ಲಿ ಪ್ರಕೃತಿ ಮತ್ತು ಜೀವನ ಪ್ರೀತಿಗಳು ಒಂದರೊಂದು ಹೇಗೆ ಹೆಣೆದುಕೊಂಡಿವೆ? ಪ್ರಕೃತಿ ಮತ್ತು ಜೀವನ ಪ್ರೀತಿ ಅಂತ. ಈಗ ಬೆಟ್ಟದ ಜೀವದಲ್ಲಿರ್ತಕ್ಕಂಥ ಪಾತ್ರಗಳಿಗೆ ಅವ್ರಿಗೆ ಜನರನ್ನು ಪ್ರೀತಿಸಕ್ಕಲ್ಲಿ ಜನ ಇಲ್ಲ, ಅವ್ರು ಪ್ರಕೃತಿನ ಪ್ರೀತಿಸಲೇಬೇಕು ಅಂತ, ಹಂಗಿದೆ ಕಂಡೀಷನ್ ಅಂತ. ಈಗ ಮರ ಗಿಡಗಳನ್ನ ಪ್ರೀತಿಸ್ತಾರೆ, ಅಲ್ಲೇ ಬಿದ್ದು ಒದ್ದಾಡ್ತಾರೆ, ಆ ಜಮೀನಿನಲ್ಲಿ ಕಷ್ಟ ಇರಲಿ ನಷ್ಟ ಇರಲಿ, ಜ್ವರ ಬರಲಿ, ಕಾಡು ಪ್ರಾಣಿಗಳಿರಲಿ, ಅದನ್ನು ಪ್ರೀತಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಅದನ್ನು ಗಮನಿಸಿ. ಆಮೇಲೆ ಪ್ರಕೃತಿ ಅನ್ನೋದು ನವೋದಯ ಸಾಹಿತ್ಯದ ಒಂದು ತತ್ವ, ಜೀವನ ಪ್ರೀತಿ ಅನ್ನೋದು ನವೋದಯ ಸಾಹಿತ್ಯದ ತತ್ವ. ಆ ಎರಡನ್ನು ಸೇರಿಸಿ ಆನ್ಸರ್ ಮಾಡಬೇಕು. ಗೋಪಾಲಯ್ಯ ಅಷ್ಟೆಲ್ಲ ಇಷ್ಟಪಡುವಂಥದ್ದು ಮರಗಿಡಗಳನ್ನ, ಮತ್ತು ಮಗ ಇಲ್ಲ, ಮಗಳು ಸತ್ತಿದ್ದಾಳೆ, ಒಬ್ಬರೇ ಇದ್ದಾರೆ, ಇಬ್ಬರೇ ದಂಪತಿಗಳು, ಆದರೂ ಖುಷಿಯಾಗಿ ಲವಲವಿಕೆಯಿಂದ ಇರ್ತಕ್ಕಂಥ ಒಂದು ಭರವಸೆ, ಯಾವತ್ತಾದ್ರೂ ನನ್ನ ಮಗ ಬಂದೇ ಬಂದ ಅನ್ನೋ ಭರವಸೆಯಿಂದ ಇರ್ತಕ್ಕಂಥದ್ದು. ಇದನ್ನೆಲ್ಲನೂ ನೀವು ಗಮನಿಸ್ಬೇಕು. ಜೀವನ ಪ್ರೀತಿ, ಪ್ರಕೃತಿ ಮತ್ತು ಜೀವನ ಪ್ರೀತಿ ಅಂದಾಗ ಹುಮ್ಮಸ್ಸು, ತೋಟ ಮಾಡುವಾಗ ಹುಮ್ಮಸ್ಸು, ಅದೆಲ್ಲ ನೀವು ಅಲ್ಲಿ ಗಮನಿಸಿ ಅಂತ. ಪ್ರಕೃತಿ ಮತ್ತು ಜೀವನ ಪ್ರೀತಿಗಳು ಒಂದೊಂದು ಹೇಗೆ ಎಣೆದುಕೊಂಡಿವೆ ಅಂತ. ಅಲ್ಲಿ ಒಂದು ಅವ್ರು ಇಟ್ಕೊಂಡಿರೋ ಭರವಸೆ, ಮತ್ತು ಗೋಪಾಲಯ್ಯ ಶಂಕರಮ್ಮರ ದಾಂಪತ್ಯ, ಅವರ ತಮಾಷೆ, ಅವರ ಸಂತೋಷ, ಅದನ್ನೆಲ್ಲನೂ ಕೂಡ ಬರೀಬಹುದು ಆ ಥರದ್ದು. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಅಂತ ಬೇಂದ್ರೆ ಪದ್ಯ. ಇಲ್ಲಿ ಅವ್ರು ಬಡವರಲ್ಲ, ಬಟ್ ನಾನು ದುಃಖಿ ನೀನು ದುಃಖಿ. ಅಂದರೆ ಗೋಪಾಲಯ್ಯನೂ ದುಃಖಿತ, ಶಂಕರಮ್ಮನೂ ದುಃಖಿತಳು, ಆದರೂ ಸಂತೋಷವಾಗಿದ್ದಾರೆ ಅಂತ. ಆ ಥರದ್ದೆಲ್ಲ ವಿಶ್ಲೇಷಣೆ ಮಾಡಿ ಬರಿಬೋದು, ಗಮನಿಸಿ. ಇನ್ನು ಎರಡನೇದಲ್ಲಿ ಬಿ, ಗೋವಿಂದ ಪೈ ಮತ್ತು ಅವರ ಗೋವಿಂದ ಪೈ ಮತ್ತು ಬಿ ಎಂ ಶ್ರೀ ಅವರ ಕವಿತೆಗಳಲ್ಲಿ ಆಧುನಿಕ ಕನ್ನಡ ಕಾವ್ಯದ ನವೀನತೆ ಹೇಗೆ ಕಾಣಿಸಿಕೊಳ್ಳುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ನಿಮಗೆ ಉತ್ತರ ಜಿ ಎಸ್ ಶಿವರುದ್ರಪ್ಪರದು ಸಮಗ್ರ ಗದ್ಯ ಭಾಗ 2ರಲ್ಲಿ ಒಂದು ಆರ್ಟಿಕಲ್ ಇದೆ, ನಿಮಗೆ ಓದ್ತೀನಿ ನೋಡಿ. ಅದರಲ್ಲಿ 33ನೇ ಪುಟದ ಆರ್ಟಿಕಲ್, 33ನೇ ಆರ್ಟಿಕಲ್ ಗೋವಿಂದ ಪೈ ಅವರ ಕವಿತೆ ನವೋದಯ ಚೌಕಟ್ಟಿನಲ್ಲಿ, ಮತ್ತು ಅದರ ಮೇಲೆ 32 ನವೋದಯ ನಾಂದಿ ಬಿ ಎಂ ಶ್ರೀ ಅಂತ 2 ಆರ್ಟಿಕಲ್ ಇದ್ದಾವೆ. ಇದೆರಡನ್ನೂ ಓದೋದು ನಿಮಗೆ ಮೆಟೀರಿಯಲ್ ಇದೆ. ಅಲ್ಲಿ ನೀವು ಗಮನಿಸಬೇಕಾದೇನೆಂದರೆ, ಗೋವಿಂದ ಪೈ ಅವರು ಫಸ್ಟು ಆ ಪ್ರಾಸವನ್ನು ತ್ಯಾಗ ಮಾಡಿದಂಥವ್ರು. ಈ ಆದಿಪ್ರಾಸ ಅನ್ನೋದು ಒಂದು ಮೌಢ್ಯವಾಗಿ ಅಂಟ್ಕೊಂಡಿತ್ತು, ಯಾರು ಬಿಡ್ತಾನೆ ಇರಲಿಲ್ಲ, ಅದನ್ನು ಯಾರು ಕೂಡ ಬಿಡ್ತಾ ಇರಲಿಲ್ಲ. ಆದಿಪ್ರಾಸ ಅದು ಎಷ್ಟೇ ಕಷ್ಟ ಆಗಲಿ, ಅದು ಬೇಕಿರಲಿ ಬೇಡದೇ ಇರಲಿ ಬರಿತಾನೆ ಇದ್ರು ಸಾಮಾನ್ಯವಾಗಿ. ಬಟ್ ಗೋವಿಂದ ಪೈ ಅವರು ಅದನ್ನು ಫಸ್ಟ್ ಟೈಮು ಪ್ರಾಸವನ್ನು ಬಿಟ್ಟು ಬರೆದಿದ್ದಾರೆ. ಅದ್ರ ಬಗ್ಗೆ ಜಿ ಎಸ್ ಶಿವರುದ್ರಪ್ಪ ಮತ್ತು ಆ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಮ್ಮ ಎಲ್ ಎಸ್ ಶೇಷಗಿರಿ ಅವರು ಬರೆದಿದ್ದಾರೆ. ಅದನ್ನೆಲ್ಲ ಬರೀಬೇಕಂದ್ರೆ ಆ ನವೋದಯ ಕವಿತೆಗಳಿಗೆ ಅವರು ಕೊಟ್ಟಂಥ ಒಂದು ಹೊಸ ಸ್ಪರ್ಶ ಅಂತ, ಹೊಸ ಸ್ಪರ್ಶ ಅಂದರೆ ಒಂದು ಹೊಸ ದಿಕ್ಕು, ಹಳೇ ಕಾಲದಿಂದ ಉಳಿಸ್ಕೊಂಡು ಬಂದಿದ್ದಂತಹ ಆ ಥರದ ಆದಿಪ್ರಾಸವನ್ನು ಅವರು ಬಿಟ್ಟಿದ್ದರ ಬಗ್ಗೆ ಹೆಚ್ಚು ಬರೀರಿ. ಆಮೇಲೆ ಅವರು ಬೇರೆ ಬೇರೆ ಈಗ ಲೇಖಕರು, ಈಗ ಯೇಸು ಕ್ರಿಸ್ತನ ಬಗ್ಗೆ ಬರೆದಿದ್ದು, ಮೊಹಮ್ಮದ್ ಪೈಗಂಬರ್ ಬಗ್ಗೆ ಬರೆದಿದ್ದು, ಅಂದರೆ ನವೋದಯ ಸಾಹಿತ್ಯದೊಂದು ವಿಶಾಲ ಮನಸ್ಥಿತಿ, ಧರ್ಮದ ಆಚೆಗೆ ಯೋಚನೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿ, ಎಲ್ಲರನ್ನ ಒಳಗೊಳ್ಳುವಂಥ ಮನಸ್ಥಿತಿ, ಆ ಥರದೊಂದು ಸ್ಪರ್ಶ ಕೊಟ್ಟಿದ್ದು.
ರಾಷ್ಟ್ರೀಯತೆ ಬಗ್ಗೆ ಎಲ್ಲ ಬರ್ತಿತ್ತು. ಅದನ್ನು ಗಮನಿಸಿ ಗೋವಿಂದಪ್ಪ ಅವರು ಅಂದಾಗ ಒಂದು ಪ್ರಾಸತ್ಯಾಗ ಮಾಡಿದ್ದು ಮತ್ತು ಈ ಎಲ್ಲ ಅಂಶಗಳನ್ನು ಅಂತ ಗೋವಿಂದ ಪೈ ಅವರ ಕಾವ್ಯಗಳಲ್ಲಿ ಆಧುನಿಕತೆ ಅಂದಾಗ. ಇನ್ನು ಬಿ ಎಂ ಶ್ರೀ ಅವರಂತೂ ಅವರು ಇಂಗ್ಲಿಷ್ ಗೀತೆಗಳಲ್ಲಿ ಅವರು ಹೊಸದನ್ನು ಅಂದರೆ ಆ ಹೊಸ ಲಯ ಛಂದಸ್ಸಲ್ಲಿ ಮೊದಲ ತಾಯ ಹಾಲ ಕುಡಿದು ಅದನ್ನ ಬೇಕಾದ್ರೆ ಲಘು ಗುರು ಹಾಕಿ ಒಂದೆರಡು ಸಾಲಿಗೆ ಏನು ತಪ್ಪೇನಾಗಲ್ಲ, ಹಾಕ್ಬೋದು ಅಂತ. ಆದರೆ ಎಷ್ಟು ಹಿಂದೆ ಕ್ಲಿಷ್ಟವಾಗಿದ್ದವು ಅಂತ. ಈಗ ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗ ಅಂದಾಗ ಸಾಹಿತ್ಯ ಎಷ್ಟು ಕ್ಲಿಷ್ಟ ಇರ್ತಾ ಇತ್ತು ಅಂತ. ಬಟ್ ಇಲ್ಲಿ ಎಷ್ಟು ಸುಲಭವಾಗಿ ನವೀನವಾಗಿ ಪುಟ್ ಮೂರು ಗಣಗಳಲ್ಲಿ ಹೇಗೆ ಅವರು ಬರೀತಾರೆ, ಒಂದು ಹೊಸ ದಾರಿ ಮಾಡಿಕೊಟ್ಟು ಹೊಸ ಲೇಖಕರಿಗೆ, ಅದೆಲ್ಲ ನೀವಲ್ಲಿ ಗುರುತಿಸ್ಬೋದು. ಗೋವಿಂದ ಪೈ ಮತ್ತು ಬಿ ಎಂ ಶ್ರೀ ಅವರ ಕವಿತೆಗಳಲ್ಲಿ ಕನ್ನಡ ಕಾವ್ಯದ ನವೀನತೆ ಹೇಗೆ ಕಾಣಿಸ್ಕೊಳ್ತು ಅಂದಾಗ ಅದನ್ನು ಬರಿಬೋದು. ಈ ಅಂಶಗಳೆಲ್ಲ ಸ್ಟ್ರೆಸ್ ಮಾಡ್ಬೋದು. ಮತ್ತು ಬಿ ಎಂ ಶ್ರೀ ಅವರು ಆ ಇಂಗ್ಲೀಷ್ ಗೀತೆಗಳು ಬೇರೆ ಬೇರೆ ಲೇಖಕರದ್ದು ಬೇರೆ ಬೇರೆ ಪದ್ಯಗಳನ್ನ ತಗೊಬಂದು ಟ್ರಾನ್ಸ್ಲೇಟ್ ಮಾಡಿ ಯಾವ ವಿಷಯದ ಮೇಲಾದರೂ ಕಾವ್ಯ ಬರಿಬೋದು ಅನ್ನುವಂಥ ಒಂದು ಭರವಸೆ ಹುಟ್ಟಿಸ್ತಂಥವ್ರು. ಮೊದಲೆಲ್ಲ ಹಿಂಗೆ ಇರಬೇಕಾಗಿತ್ತು, ಧರ್ಮದ್ದೇ ಇರ್ತಾ ಇತ್ತು, ಒಂಥರ ಚರ್ವಿತ ಚರ್ವಣ ಸಾಹಿತ್ಯ ಮೊದಲೆಲ್ಲ. ಹಾಗಾಗಿ ಬಿ ಎಂ ಶ್ರೀ ಮತ್ತು ಗೋವಿಂದಪ್ಪ ಒಂದು ಹೆದ್ದಾರಿ ಹಾಕೊಟ್ರು, ಒಂದು ಹೊಸ ಮಾರ್ಗ ರೂಪಿಸ್ಕೊಟ್ರು ಅನ್ನೋದ್ರ ಬಗ್ಗೆ ನೀವು ಆ ಸಮಗ್ರಗತಿ ಭಾಗ 2ರಲ್ಲಿದೆ, ಗಮನಿಸಿ ಅದನ್ನು. ಮತ್ತೆ 2ನೇದಲ್ಲಿ 3ನೇ ಪ್ರಶ್ನೆ, ಶೂದ್ರ ತಪಸ್ಸಿನ ಆಟದಲ್ಲಿ ಶಂಭುಕನ ಪಾತ್ರ. ಈ ದಿನ ಕೊಟ್ಟಾಗಲೆಲ್ಲ ಬಹುತೇಕ ವಿದ್ಯಾರ್ಥಿಗಳು ಸರಿಯಾಗಿ ಉತ್ತರ ಬರೆಯಲ್ಲ. ಸಾಮಾನ್ಯವಾಗಿ ಶಂಭುಕನ ಪಾತ್ರ ಅಂದರೆ ಶಂಭುಕನ ಪಾತ್ರದೇ ಬರೀಬೇಕು, ಬೇರೆ ಬೇರೆ ವಿಷಯ ಬರೆದ್ರೆ ಪ್ರಯೋಜನ ಇಲ್ಲ ಅಂತ. ಈಗ ಶಂಭುಕನ ಪಾತ್ರ ಎಲ್ಲೆಲ್ಲಿ ಬರ್ತದೆ ನಾಟಕದಲ್ಲಿ? ಆ ಪಾತ್ರ ವೇದಿಕೆ ಮೇಲೆ ಬರೋದು ಕಡಿಮೆ, ಮಾತಾಡೋದು ಕಡಿಮೆ, ಮಾತಾಡೋದೇ ಇಲ್ಲ. ಆದರೆ ಫಸ್ಟಿಂದ ಕೊನೆವರೆಗೂ ಶಂಭುಕಂದೇ ಸುದ್ದಿ ಅಂತ, ಶೂದ್ರ ತಪಸ್ವಿದೇ ಸುದ್ದಿ ಅಂತ. ಅದು ಗಮನಿಸ್ಬೇಕಂತ. ಬೆಟ್ಟದ ಜೀವದಲ್ಲೂ ಹಂಗೆ ಅಲ್ಲಿ ಶಂಭುನ ಪಾತ್ರ ಬರೋದೇ ಇಲ್ಲ, ಬಟ್ ಫಸ್ಟಿಂದ ಕೊನೆವರೆಗೂ ಶಂಭುಂದೇ ಜಪ ಕಾದಂಬರಿಲಿಲ್ಲ ಅಂತ. ಹಂಗಾಗಿ ಆ ವೇದಿಕೆ ಮೇಲೆ ಆ ಪಾತ್ರ ಇಲ್ಲೇದಾಗ್ಲೂ ಅದೇ ಹೆಚ್ಚು ಸುದ್ದಿ ಆಗುವುದು ಒಂದು ವಿಶೇಷತೆ ಅಂತ. ಅದನ್ನು ಗಮನಿಸಿ. ಇಲ್ಲಿ ಒಂದು ಮೃತ್ಯು ಮತ್ತು ಭೈರವ ಇಬ್ಬರು ಮಾತಾಡ್ಕೊಳ್ತಾರಲ್ಲ ಫಸ್ಟ್ ದೃಶ್ಯದಲ್ಲಿ, ಅಲ್ಲಿ ಶಂಭುಕನ ಮಹಿಮೆ ಏನು ಅಂತ ಗೊತ್ತಾಗುತ್ತೆ. ಅವನು ಭೈರವ ಹೇಳ್ತಾನೆ, ನಿನ್ನ ಒಂದು ಹೆಜ್ಜೆ ಮುಂದಕ್ಕೆ ಹೋದಾಗ ತಡೆಯಕ್ಕೆ ನನಗೆ ಶಕ್ತಿ ಇದೆ ನಮ್ಮ ಶಂಭುಕನ ಋಷಿ ಈಗ ತಪಸ್ಸಿನ ಪ್ರಭಾವದಿಂದ ಅಂತ ಹೇಳ್ತಾನೆ. ಮತ್ತು ಮೃತ್ಯು ಹೇಳ್ತಾ, ಅಯ್ಯೋ ದಡ್ಡ, ನೀನು ಅವನಿಗೆ ಬರೀ ಮೈಗಾವಲು, ಬಾಡಿಗಾರ್ಡ್ ಅಷ್ಟೇ, ನಾನು ಅವನ ಉಸಿರುಗಾವಲು, ಅಂದರೆ ಅವನ ತತ್ವಕ್ಕೆ ನಾನು ಕಾವಲು, ಧರ್ಮದೇವತ ಆಜ್ಞೆಯಲ್ಲಿ ಬಂದಿದ್ದೀನಿ, ಅವನಿಗೆ ಅವಮಾನ ಆಗಿದೆ ಅದಕ್ಕೆ ಬಂದಿದ್ದೀನಿ ಅಂತಂತದೆ ಮೃತ್ಯು. ಹಾಗಾಗಿ ಅವರಿಬ್ಬರ ಮಾತಿನಲ್ಲಿ ಅವನು ಎಷ್ಟು ಮಹಿಮಾವಂತ ಅಂತ ಗೊತ್ತಾಗುತ್ತೆ. ಇದು ಫಸ್ಟ್ ನೀವು ಬರಿಬೇಕಾಗಿರೋದು. ಅದಾದಮೇಲೆ ರಾಮ ಮತ್ತು ಬ್ರಾಹ್ಮಣ ಇಬ್ಬರು ಶಂಭುಕನ ಆಶ್ರಮಕ್ಕೆ ಬಂದಾಗ ರಾಮ ಹೇಳ್ತಾರೆ, ಎಷ್ಟು ಪ್ರಶಾಂತವಾಗಿದೆ, ಇದು ಋಷಿಯ ಬೀಡಿಂದೇ ಹೇಳ್ತಾ ಇದೆ ಈ ಚೆಲುವು, ತಂಪು, ಅತಿ ಶಾಂತತೆ ಅಂತ. ಅಲ್ಲಿ ಶಂಭುಕನ ಮಹಿಮೆ ವ್ಯಕ್ತ ಆಗುತ್ತೆ. ಮತ್ತು ಅಲ್ಲೊಂದು ಚಿತ್ರಣ ಕೊಡ್ತಾರೆ, ಶಂಭುಕ ಹೆಂಗಿದ್ದ, ಅವನ ಪ್ರಕೃತಿ ಲೀನ ಆಗಿರೋದು, ಅವನ ಸುತ್ತ ಹುತ್ತ ಬೆಳೆದಿರೋದು, ಅವನ ಗಡ್ಡ ಮೀಸೆಗಳೆಲ್ಲ ಬಳ್ಳಿಗಳನ್ನ ಹಬ್ಬಿರೋದು, ಅವನ ಸುತ್ತ ತಲೆ ಸುತ್ತ ಒಂದು ತೇಜಸ್ಸಿರೋದು, ಅದು ವ್ಯಕ್ತಿ ಚಿತ್ರ. ಅದನ್ನು ಬರೀರಿ ಶಂಭುಕನ ಪಾತ್ರ ಚಿತ್ರಣ ಅಂದಾಗ. ಆಮೇಲೆ ಮತ್ತೆ ಈಗ ಅವನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ ರಾಮ. ಆ ಬ್ರಹ್ಮಾಸ್ತ್ರ ಶಂಭುಕನನ್ನು ಕೊಲ್ಲಲ್ಲ, ಅವನ ಪ್ರದಕ್ಷಿಣೆಯಾಗಿ ಅಡ್ಡ ಬಿದ್ದು ಬರ್ತದೆ. ಅಂದರೆ ಆ ಶಂಭುಕ ಎಷ್ಟು ದೊಡ್ಡವನು ಅಂತ ಆ ಇನ್ಸಿಡೆಂಟ್ ಹೇಳ್ತದೆ. ಅದನ್ನು ಗಮನಿಸಿ. ಆಮೇಲೆ ಕೊನೆಗೆ ಬ್ರಾಹ್ಮಣನ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಅವನ ಎರಡೂ ಕೈಗಳು ಹೊರಗಡೆ ಬಂದು ಆಶೀರ್ವಾದ ಮಾಡ್ತದೆ. ಆ ಶಂಭುಕನ ಪಾತ್ರ ಚಿತ್ರ ಈ ಇನ್ಸಿಡೆಂಟ್ ಹೈಲೈಟ್ ಆದರೆ ಸಾಕು. ಅದು ಅಂದರೆ ಪಾತ್ರ ಹೆಂಗೆ ಫಸ್ಟಿನ ಕೊನೆವರೆಗೂ ಬರ್ತದೆ ಅಂತ ಗಮನಿಸಿ. ಮತ್ತು ಸಿ ಅಂದರೆ 3ನೇದು, ಅಂದರೆ 1, 2, 3ನೇದು ಮೇನ್ ನಂಬರ್. ಅದರಲ್ಲಿ ಎ, ತುಘಲಕ್ ನಾಟಕದ ಪ್ರಸ್ತುತತೆಯನ್ನು ವಿವೇಚಿಸಿರಿ. ನೋಡಿ, ತುಘಲಕ್ ನಾಟಕದ ಸಮಕಾಲೀನತೆ, ತುಘಲಕ್ ನಾಟಕದ ಪ್ರಸ್ತುತತೆ, ಇವೆಲ್ಲ ಭಾಳ ಅಂದರೆ ಭಾಳ ಎಚ್ಚರಿಕೆಯಿಂದ ಬರೀಬೇಕಾದಂಥ ಪ್ರಶ್ನೆಗಳು. ನೋಡಿ, ತುಘಲಕ್ ಎಲ್ಲ ರಾಜಕಾರಣಿಗಳ ಪ್ರತಿನಿಧಿ. ಇಲ್ಲಿ ಯಾರು ಹೆಚ್ಚಲ್ಲ, ಯಾರು ಕಡಿಮೆ ಅಲ್ಲ. ಯಾವುದೇ ವ್ಯಕ್ತಿ ನೆಹರುವಿಂದ ಇಲ್ಲಿಂದ ನರೇಂದ್ರ ಮೋದಿವರೆಗೆ ರಾಜಕಾರಣಕ್ಕೆ ಬರೋರಿಗೆ ಒಂದು ಮಹತ್ವಾಕಾಂಕ್ಷೆ ಇದ್ದೇ ಇರ್ತದೆ, ಏನಾದರೂ ಮಾಡಬೇಕು ನಾನು ಸಮಾಜಕ್ಕೆ ಅಂತ. ಆದರೆ ಅಂದ್ಕೊಂಡಂಗೆ ಮಾಡೋಕ್ಕಾಗದೇ ಇರೋದು ವಾಸ್ತವ ಅಂತ. ತುಘಲಕ್ ಎಷ್ಟು ಕನಸುಗಳಿದ್ದಂಗೆ ಎಲ್ರಿಗೂ ಕನಸಿರ್ತದೆ, ಬಟ್ ಆದರೂ ವಾಸ್ತವವಾಗಿ ಹಂಗೆ ಆಗಲ್ಲ. ಹಂಗಾಗಿ ತುಘಲಕ್ ಇಲ್ಲಿ ಎಲ್ಲ ರಾಜಕಾರಣಿಗಳ ಪ್ರತಿನಿಧಿ ಅಂತ.
ಅದನ್ನು ಗಮನಿಸಬೇಕು. ಅದಕ್ಕೆ ನೀವು ಉದಾಹರಣೆ ಕೊಡ್ತಾ ಹೋಗಿ, ಅವನು ತಾಮ್ರದ ನಾಣ್ಯ ತಂದಿದ್ದು, ಕೊಟ್ಟಿನ ನಾಣ್ಯಗಳ ಬಗ್ಗೆ ಗಮನಿಸದೇ ಹೋದದ್ದು, ರಾಜಧಾನಿನ ವರ್ಗಾವಣೆ ಮಾಡಿದ್ದು, ಅದರ ದುಷ್ಪರಿಣಾಮಗಳನ್ನ ಗಮನಿಸದೇ ಹೋದದ್ದು, ಜನಗಳನ್ನ ಹಿಂಸಿಸಿದ್ದು, 5 ಸರಿ ನಮಾಜ್ ಮಾಡಿ ಅನ್ನೋದು, ಆಮೇಲೆ ನಮಾಜ್ ಮಾಡಿದವ್ರಿಗೆ ಒದಿತೀವಿ ಅನ್ನೋದು, ಅದೆಲ್ಲವನ್ನು ನೀವು ಗಮನಿಸಿ. ಅಂದರೆ ಒಬ್ಬ ಪೊಲಿಟಿಷಿಯನ್ಸ್ಗೆ ಎಷ್ಟು ಯಾವುದು ಅದರ ಅಂತ. ಆಮೇಲೆ ಅಲ್ಲಿ ಅಷ್ಟಕ್ಕೂ ಮೀರಿ ಇನ್ನೂ ಬೇರೆ 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 ಅಂಶಗಳೆಲ್ಲ ಇದ್ದಾವೆ. ಅಲ್ಲಿ ನೀವು ಸುಮ್ಮನೆ ನೋಡಿ, ಅಮೀರರು ಇನ್ನು ಕೊಲ್ಲಕ್ಕೆ ಬಂದಾಗ, ತುಘಲಕ್ನ ಕೊಲ್ಲಕ್ಕೆ ಬಂದಾಗ, ತುಘಲಕ್ ಮತ್ತು ಅವನು ಮಂತ್ರಿ ವಜೀರ ಇಬ್ಬರು ಸೇರಿಕೊಂಡು ಎಲ್ಲರೂ ಮುಗಿಸ್ತಾರೆ. ಶಿಹಾಬುದ್ದೀನ ಕೊಲ್ತಾರೆ. ಬಟ್ ಶಿಹಾಬುದ್ದೀನ ಹೆಣವನ್ನು ಮೆರವಣಿಗೆ ಮಾಡಿಸ್ತಾರೆ. ಅದೊಂದು ಟ್ವಿಸ್ಟ್ ಮಾಡ್ತಾರೆ ತುಘಲಕ್. ನೀವು ಗಮನಿಸಿದ್ದೀರಲ್ಲ, ಶಿಹಾಬುದ್ದೀನ ತುಘಲಕ್ನೇ ಕೊಂದು ಏನಂತ ಡಂಗೂರು ಸಾರಿಸ್ತಾರೆ. ಅರಮನೆಯಲ್ಲಿ ಬಂಡಾಯ ಆಯಿತು, ಅಮೀರರು ತುಘಲಕ್ನ ಕೊಲ್ಲಕ್ಕೆ ಬಂದರು. ಶಿಹಾಬುದ್ದೀನ ತನ್ನ ಪ್ರಾಣನ ಪಣಕ್ಕಿಟ್ಟು ಹೋರಾಡಿ ತುಘಲಕ್ನ ರಕ್ಷಿಸ್ತಾ ಅಂತ. ಅದಕ್ಕೆ ಅವನಿಗೆ ಇಷ್ಟು ಅದ್ದೂರಿಯಾದಂಥ ಶವಯಾತ್ರೆ ಮಾಡ್ತಾ ಇದ್ದೀವಿ ಅಂತೆಲ್ಲ ಬರ್ತದಲ್ಲಿ. ಆಗ ಭರಣಿ ಕೇಳ್ತಾನೆ, ಸತ್ತವರಿಗೂ ನಿಮ್ಮ ರಾಜಕಾರಣದ ಬಿಡುಗಡೆ ಇಲ್ಲವೇ ಅಂತ ಪ್ರಶ್ನೆ ಕೇಳ್ತಾನೆ. ನೋಡಿ, ಅದು ಸಮಕಾಲೀನತೆ ಅಂದಾಗ ಎಲ್ಲ ಕಾಲದಲ್ಲೂ ಸಾವನ್ನು ಇಟ್ಟುಕೊಂಡು ರಾಜಕಾರಣ ಮಾಡೋದು ಇದ್ದೇ ಇರ್ತದೆ. ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಯಾರು ಸತ್ತರೆ BJP ಅದನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ. BJP ಆಳ್ವಿಕೆಯಲ್ಲಿ ಯಾರು ಸತ್ತರೆ ಅದನ್ನ ಇಟ್ಕೊಂಡು ಕಾಂಗ್ರೆಸ್ನವ್ರು ರಾಜಕಾರಣ ಮಾಡ್ತಾರೆ. ಸಹಜ ಅದು ಅಂತ ಅದನ್ನು ಗಮನಿಸಿ. ಆಮೇಲೆ ಸಮಕಾಲೀನತೆ ಅಂದಾಗ ಅಲ್ಲಿ ಸರ್ಕಾರಿ ಕಳ್ಳ ಅಂತ ಒಂದು ಮಾತು ಬರ್ತದೆ. ಮತ್ತು ಅದು ಅಜೀಜ್ ಮತ್ತು ಆಜಮ್ ನಡುವಿನ ಸಂಭಾಷಣೆ ಗಮನಿಸಿ. ಅವನು ಹೇಳ್ತಾನೆ, ಆಜಮ್ ಎಂಥ ದರಿದ್ರ ನೀನು, ದಿಲ್ಲಿಲಿ ಎಷ್ಟು ವರ್ಷ ಇದ್ದೀಯಾ, ನಿನಗೆ ದಿಲ್ಲಿ ಇನ್ನೇ ಒಂದು ಪಾಠ ಕಲಿಸಿಲ್ವಲ್ಲ, 5 ಅಕ್ಷರದ ಪಾಠ ರಾಜಕಾರಣ ಅಂತಾನೆ. ನಾನು ಊರಿನಲ್ಲಿ ಬಟ್ಟೆ ಕದಿಯೋಕ್ಕೆ ಬಳಸೋ ಬುದ್ಧಿಲಿ ಕಾಲು ಭಾಗ ಇಲ್ಲಿ ಬಳಸಿದ್ರೆ ಎಂಥ ಅಧಿಕಾರ ಸಿಗುತ್ತೆ ಗೊತ್ತೇ ಅಂತಾನೆ. ಅದೆಲ್ಲ ಗಮನಿಸಿ. ಆಮೇಲೆ ಆಯಿತು, ನಿನಗೆ ಇನ್ನು ಎಲ್ಲ ಆಯಿತು, ಇನ್ನು ಹೆಣ್ಣಿನ ಮೇಲೆ ಕೈ ಮಾಡೋದು ಒಂದೇ ಬಾಕಿ ಇದೆಯೇನು ಅಂತ ಕೇಳ್ತಾನೆ ನಾನು. ಆಜಮ್ ಚೇ ಈಗಲೇ ಕೈ ಮಾಡಿದ್ರೆ ಪ್ರಯೋಜನ ಏನು, ಮೊದಲು ಅಧಿಕಾರ ಪಡ್ಕೋಬೇಕು, ಆಮೇಲೆ ನಮ್ಮ ಪೀಡೆ ಕ್ರೀಡೆ ಎಲ್ಲಕ್ಕೊಂದು ಅರ್ಥ ಬರ್ತದೆ ಅಂತಾನೆ. ಅಲ್ಲಿ ನೀವು ಸಮಕಾಲೀನತೆ ಗಮನಿಸಿ ಅಂತ. ಅಂದರೆ ಅಧಿಕಾರದಲ್ಲಿ ಇದ್ದವರು ತಪ್ಪು ಮಾಡಿದಾಗಲೂ ಅದು ಒಂದು ದೊಡ್ಡ ಅರ್ಥ ಪಡ್ಕೊಳುತ್ತೆ ಅಂತ, ಅದನ್ನೂ ಯಾರೋ ವ್ಯಾಖ್ಯಾನ ಮಾಡ್ತಿರ್ತಾರೆ ಅಂತ. ಆಮೇಲೆ ಇನ್ನೊಂದು ಮಾತು ಬರ್ತದೆ ಅಲ್ಲಿ, ಒಬ್ಬನ್ನ ಹಾಗಲೇ ಸುಲಿಬೇಕು, ಆಮೇಲೆ ಯಾಕೆ ಸುಲಿಗೆ ಮಾಡಿಸ್ಕೊಂಡೆ ಅಂತ ಅವ್ನಿಗೆ ಅಲ್ಲೇ ಫೈನ್ ಹಾಕಬೇಕು ಅಂತ. ಅದೆಲ್ಲ ಇವತ್ತು ಪ್ರೆಸೆಂಟ್ ಇದೆ, ಗಮನಿಸಿ. ಅದೆಲ್ಲ ಸಮಕಾಲೀನತೆ ಅಂದಾಗ. ಆಮೇಲೆ ಆಯಿತು, ನೀನು ಅಧಿಕಾರ ಪಡ್ಕೋತೀಯ, ನಾನೇನು ಆಡಲಿ ಅಂತ ಅಂತಾನೆ. ನೀನು ಕಳ್ಳ ಅಂದರೆ ನಾನು ಸರ್ಕಾರಿ ಕಳ್ಳ ಅಂತ ಬೇಕಾದ್ರೆ ಕರಿ ಅಂತ ನಾನು ಆಜಮ್. ಅದು ಎಂಥ ಮಾತು, ಎಷ್ಟು ಸಮಕಾಲೀನವಾಗಿದೆ ಅಬ್ಸರ್ವ್ ಮಾಡಿ. ನಾವು ಮೆಜೆಸ್ಟಿಕ್ಕಲ್ಲಿ ಯಾರಾದರೂ ಪಿಕ್ ಪ್ಯಾಕೆಟ್ ಮಾಡಿದ್ರೆ ಕಳ್ಳ, ಅದೇ ಅಧಿಕಾರಿ ಲಂಚ ತಗೊಂಡ್ರೆ ಅದು ಪರ್ಸೆಂಟೇಜ್ ತಗೊಂಡ್ರೆ ಅದನ್ನು ಕಳ್ಳತನಲ್ಲ. ಎಂಥ ಐರನಿ. ಬಟ್ ಇಂಥ ಸರ್ಕಾರಿ ಕಳ್ಳರು ಎಷ್ಟೊಂದು ಜನ ಇದ್ದಾರೆ, ಇನ್ನೊಂದನ್ನು ಅದು ಬೆಳಕು ಚೆಲ್ಲುತ್ತೆ. ಹೀಗೆ ತುಂಬ ವಿಷಯ ಇದೆ ಪ್ರಸ್ತುತತೆ ಅಂದಾಗ, ಅದೆಲ್ಲ ನೀವು ಬರಿಬೋದು ಅಂತ. ಎಸ್ಪೆಷಲಿ ಅವರು ರಾಜಧಾನಿ ವರ್ಗಾಯಿಸಿದ್ದು, ನಾಣ್ಯಗಳು ತಂದಿದ್ದು, ರೈತರಿಗೆ ಸಾಲ ಕೊಟ್ಟು ಅದು ವಿಫಲ ಆಗಿದ್ದು, ಇದೆಲ್ಲ ನೀವು ಹಿಂದೂ ಮುಸ್ಲಿಂ ನಡುವೆ ಸಾಮರಸ್ಯ ತರಕ್ಕೆ ಹೋಗಿ ಆ ಹಿಂದೂಗಳು ಬೇಜಾರು ಮಾಡ್ಕೊಳ್ಳೋದು, ಮುಸಲ್ಮಾನರು ಬೇಜಾರು ಮಾಡ್ಕೊಳ್ಳೋದು, ಅದೆಲ್ಲ ಬರೀಬೋದು. ನೆಕ್ಸ್ಟ್ 3ನೇದಲ್ಲಿ ಬಿ, ಕುವೆಂಪು ಅವರ ಕಲ್ಕಿ ಪದದಲ್ಲಿ ಸಮಕಾಲೀನ ಸಂವೇದನೆ. ಸಮಕಾಲೀನ ಸಂವೇದನೆ, ಇವತ್ತಿನ ಸಂವೇದನೆ ಅಥವಾ ಕುವೆಂಪು ಕಾಲದ ಸಂವೇದನೆ, ಇದು ಎಲ್ಲ ಕಾಲದ ಸಂವೇದನೆ ಅಂತ. ಅಸಮಾನತೆ ಯಾವತ್ತಿರಲಿಲ್ಲ ಅಂತ. ಒಂದು ಕಡೆ ಶ್ರೀಮಂತರ ಮನೆಗಳು, ಒಂದು ಕಡೆ ಬಡವರ ಗುಡಿಸಲುಗಳು, ಅದೆಲ್ಲ ಗಮನಿಸಿ. ಬಟ್ ಅಲ್ಲಿ ಕುವೆಂಪು ಹೇಳೋದೇನೆಂದರೆ, ಕಲ್ಕಿ ದೇವರಂತೂ ಬರೋಕ್ಕೆ ಸಾಧ್ಯ ಇಲ್ಲ, ಬಂದು ನಮ್ಮನ್ನು ಬಡವನ ಉದ್ಧರಿಸ್ಲಾರ, ಆದರೆ ಬಡವರೇ ಕಲ್ಕಿ ಆಗಬೇಕು ಅಂತ ಅಲ್ಲೊಂದು ಮೆಸೇಜ್ ಇದೆ. ಬಡವನೇ ಕಲಿಯುಗದ ಅಂತ್ಯದ ಕಲ್ಕಿ ಅಂತ ಒಂದು ಸಾಲು ಬರ್ತದೆ ಅಲ್ಲಿ, ಗಮನಿಸಿ. ಅವನೇ ಮಾಡೋಕ್ಕೆ ಸಾಧ್ಯ ಅಂತ. ಬಡವರ ಸಿಟ್ಟದು ಏನು ಪಿಶಾಚಿ ಅಂತ ಒಂದು ಸಾಲು ಬರುತ್ತೆ, ಅದನ್ನು ಗಮನಿಸಿ. ಅದಿಟ್ಕೊಂಡು ಸಮಕಾಲೀನ ಸಂವೇದನೆ ಅಂದಾಗ ಇವತ್ತಿನ ಆರ್ಥಿಕ ಅಸಮಾನತೆ, ಎಷ್ಟೊಂದು ಬಡತನ ಇದೆ, ಅನಾರೋಗ್ಯ ಇದೆ, ಅನಕ್ಷರತೆ ಇದೆ, ಅಪೌಷ್ಟಿಕತೆ ಇದೆ, ಅದನ್ನೆಲ್ಲ ಇಟ್ಕೊಂಡು ನೀವು ವಿಶ್ಲೇಷಣೆ ಮಾಡ್ಬೋದು ಸಮಕಾಲೀನ ಸಂವೇದನೆ ಅಂತ. ನೆಕ್ಸ್ಟ್ 3ನೇದಲ್ಲಿ ಸಿ, ಕನ್ನಡ ಸಣ್ಣ ಕಥೆಗಳ ವಸ್ತು ಮತ್ತು ನಿರೂಪಣೆಗಳಲ್ಲಿ ಆಧುನಿಕತೆಯನ್ನು ಹೇಗೆ ಗುರುತಿಸಬಲ್ಲಿರಿ? ಇದೊಂದು ದೊಡ್ಡ ಪ್ರಶ್ನೆ, ತುಂಬ ಮೆಟೀರಿಯಲ್ ಇದೆ ಇದರಲ್ಲಿ.
ನೋಡಿ, ವಸ್ತುನಲ್ಲಿ ಆಧುನಿಕತೆ, ನಿರೂಪಣೆಯಲ್ಲಿ ಆಧುನಿಕತೆ ಅಂತ. ಈಗ ನಾವು ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗಕ್ಕೆ ಹೋಲಿಸ್ಕೊಂಡ್ರೆ ಅಲ್ಲೆಲ್ಲ ವಸ್ತು ಸಾಮಾನ್ಯವಾಗಿ ಧರ್ಮನೇ ಇರ್ತಾ ಇತ್ತು. ರಾಮಾಯಣ, ಮಹಾಭಾರತ, ಜೈನ ಪುರಾಣ, ಶೈವ ಪುರಾಣ, ಇದೇ 800-900 ವರ್ಷ ಇದನ್ನೇ ಹಾಕಿ 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 ಪ್ಲೇಟ್ ಎಲ್ಲ ಏಳಿಸಿದ್ದಾರೆ ನಮ್ಮ ಕವಿಗಳು. ಅದೇ CD ಹಾಕೋದು ಎಲ್ಲ ಏಳಿಸ್ತಾ ಇರೋದಂತ ಹಿಂಗೆ ಮಾಡಿದ್ದಾರೆ 800 ವರ್ಷ. ಬಟ್ ಈಗ ಕನ್ನಡ ಸಣ್ಣ ಕಥೆಗಳಲ್ಲಿ ವಸ್ತು ಮೊಸರಿನ ಮಂಗ ಮತ್ತು ಕಮಲಾಪುರದ ಹೋಟ್ಲಿಂದನೇ ಹೊಸ ಸಬ್ಜೆಕ್ಟ್ ಇದೆ, ಗಮನಿಸಿ ನೀವು. ಅಲ್ಲಿ ನವೋದಯರ ಕಾವ್ಯದಲ್ಲಿ ಕಥೆಗಳಲ್ಲಿ ಏನು ವಸ್ತು ಬರುತ್ತೆ, ಪ್ರಗತಿಶೀಲರ ಕಥೆಗಳಲ್ಲಿ ಹೆಂಗೆ ಶೋಷಿತರು ವೇದಿಕೆಗೆ ಬರ್ತಾರೆ, ನವ್ಯರಲ್ಲಿ ಹೆಂಗೆ ಆ ಸಬ್ಜೆಕ್ಟ್ ಚೇಂಜ್ ಆಗುತ್ತೆ. ನವ್ಯ ಕಥೆಗಳಲ್ಲಿ ವಸ್ತು ಸಾಮಾನ್ಯ ಇರೋದೇ ಇಲ್ಲ. ನವ್ಯ ಕಥೆಗಳ ಕಷ್ಟ ಎಂದರೆ ಕಥೆಯಲ್ಲಿ ಏನಾಗುತ್ತಿದ್ದು ಅರ್ಥವಾಗದಿರುವುದು ಮತ್ತು GH ನಾಯಕಗಳ ಮಾತಿದ್ದು ಅಂತ. ಹಂಗೆ ಕಥೆನೇ ಇಲ್ಲೇನು ಕತೆ ಬರೆಯೋಕ್ಕೆ ಹೆಂಗೆ ಸಾಧ್ಯ ನವ್ಯರಿಗೆ ಅಂತ. ಕಥೆಲಿ ಏನು ನಡೀತಿದೆ ಅಂತ ಗೊತ್ತಾಗಲ್ಲ. ಮತ್ತು ಕಥೆಯಲ್ಲಿ ಅದರ ಕಂಟೆಂಟ್ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟದ ವಿಚಾರ ಅಂತ. ಅದೆಲ್ಲ ನೀವು ವಸ್ತುನಲ್ಲಿ ಹೆಂಗೆ ವಿಶೇಷತೆನ ಗಮನಿಸ್ತಾ ಹೋಗಿ. ನವೋದಯರಿಂದ ಹಿಡಿದು ಪ್ರಗತಿಶೀಲರು, ನವ್ಯರು, ದಲಿತ ಬಂಡೆಯವರೆಗೂ ನೀವು ಗಮನಿಸಿ. ವಸ್ತುಲಿ ಹೆಂಗೆ ನಾವೀನ್ಯತೆ ಬಂದಿದೆ, ಯಾವ ಸಬ್ಜೆಕ್ಟ್ ಆದರೂ ಹೇಳ್ಬಹುದಲ್ಲ ಅಂತ. ಅಲ್ಲಿ ಸ್ನೇಹ ಬರ್ಬೋದು, ಕಾಮ ಬರ್ಬೋದು, ಧರ್ಮದ ಬರ್ಬೋದು, ಸಂಸಾರ ವಿಚಾರ ಬರ್ಬೋದು, ಹಿಂಗೆ ವಸ್ತು. ಇನ್ನು ನಿರೂಪಣೆ ಅಂದಾಗ ಅದೊಂದು ಹೊಸ ಟೆಕ್ನಿಕ್ಸ್. ಫಸ್ಟ್ ಕಥೆನಲ್ಲೇ ನೀವು ಗಮನಿಸಿ, ಮೊಸರಿನ ಮಂಗಮ್ಮನ ಕತೆ ಮಂಗಮ್ಮನ ಮನೇಲಿ ನಡೀಲ್ಲ, ತಂಗಮ್ಮನ ಮನೇಲಿ ನಡೀತಾ. ಅಂದರೆ ಅವಳು ಅಲ್ಲಿಂದ ಬಂದು ಇಲ್ಲಿ ಹೇಳ್ತಾ ಹೋಗ್ತಾಳೆ ಅಂತ. ಅದೊಂದು ಟೆಕ್ನಿಕ್ ಅಂತ ನೀವು ಗಮನಿಸಿ. ಧರ್ಮಕೊಂಡದ ಕಥೆ ಎಂದಾಗ ಅದೊಂದು ಸಿಂಹಾವಲೋಕನ ಕ್ರಮದಲ್ಲಿದೆ. ದೇವಮ್ಮ ಆಲ್ರೆಡಿ ತಪ್ಸ್ಕೊಂಡು ಬಂದಿದ್ದಾಳೆ, ತಪ್ಸ್ಕೊಂಡು ಬಂದಮೇಲೆ ಕತೆ ಹಿಂದಕ್ಕೆ ಹೋಗುತ್ತೆ ಮತ್ತೆ. ಅದೊಂದು ಟೆಕ್ನಿಕ್ ಗಮನಿಸಿ. 4 ಮೊಳ ಭೂಮಿ ಕಥೆನಲ್ಲಿ ಹೆಂಗಿದೆ ಅಂದರೆ ಕತೆ ಸಿಂಹಾವಲೋಕನ ಕ್ರಮದಲ್ಲಿದೆ ಮತ್ತು ಕತೆ ಒಳಗೊಂದು ಕತೆ ಇದೆ. ಕತೆ ಒಳಗೊಂದು ಕತೆ, ಲಾಯರು ಹೆಂಡತಿ ಬರೆದಿರೋ ಕತೆ ಓದ್ತಾ ಹೋಗ್ತಾನೆ ಮತ್ತು ಅದರೊಳಗೂ ಸಿಂಹಾವಲೋಕನ ಕ್ರಮ. ಮತ್ತು ಆ ಸಿಂಹಾವಲೋಕನ ಕ್ರಮ ಹೆಂಗಿದೆ ಅಂದರೆ ಜಸ್ಟ್ 2 ಸಾಲಿಗೆ ಕತೆ ಹಿಂದಕ್ಕೆ ಹೋಗುತ್ತೆ, ಮತ್ತೆ ವಾಸ್ತವಕ್ಕೆ ಬರುತ್ತೆ, ಮತ್ತೆ ಭೂತಕ್ಕೆ ಹೋಗುತ್ತೆ, ಮತ್ತೆ ವಾಸ್ತವಕ್ಕೆ ಬರುತ್ತೆ. ಅದೊಂದು ಪರಿಣಾಮಕಾರಿಯಾದಂಥ ಟೆಕ್ನಿಕ್ ಇದೆ, ಗಮನಿಸಿ. ಆಮೇಲೆ A.K. ರಾಮಾನುಜಂ ಕಥೆಗಳ ಸ್ಟೈಲಲ್ಲಿ ಒಂದು ಹೊಸ ನಿರೂಪಣಾ ಶೈಲಿ ಇದೆ, ಅದನ್ನು ಗಮನಿಸಿ. ಮತ್ತು ಕೊನೆಯ ದಾರಿ ವೀಣಾ ಅವ್ರದ್ದು ಡೈರಿ ಬರೆದಂಗೆ ಕತೆ ಬರೆದಿದ್ದಾರೆ, ಅದನ್ನು ಗಮನಿಸಿ. ಹೀಗೆ ಸಣ್ಣ ಕಥೆಗಳ ವಸ್ತು ಮತ್ತು ನಿರೂಪಣೆಗಳಲ್ಲಿ ಹೆಂಗೆ ಆಧುನಿಕತೆಯನ್ನು ಗುರುತಿಸ್ಬೇಕು ಅಂದಾಗ ಹೊಸ ಹೊಸ ಏನೇನು ಪರಂಪರೆಗಳು ಪ್ರಯೋಗಗಳನ್ನ ಮಾಡಿದಿರೋದನ್ನೆಲ್ಲ ನೀವು ಗಮನಿಸ್ಬೋದು ಅಂತ. ನೆಕ್ಸ್ಟ್ 4ನೇ ಪ್ರಶ್ನೆ, ಮೌಲ್ಯಗಳ ಸೋಲು ಗೆಲುವಿನ ಬಗ್ಗೆ. 4ನೇದರಲ್ಲಿ A, ಮೌಲ್ಯಗಳ ಸೋಲು ಗೆಲುವಿನ ಬಗ್ಗೆ ಏನು ಮೂರ್ತಿರಾಯರು ನೀಡುವ ಹೊಸ ನೋಟವೇನು? ಇದೊಂದು ಚಾಪ್ಟರ್ ಇದೆ. ಮೌಲ್ಯಗಳು ಅಂದರೆ ವ್ಯಾಲ್ಯೂಸ್ ಅಂತ, ಅಥವಾ ಗುಣಗಳು, ಒಳ್ಳೆಯ ಮೌಲ್ಯಗಳು, ನೀತಿಗಳು ಅಂತ ಅನ್ನೋದಾದರೆ ಇವು ಗೆಲ್ತಾ ಇದ್ದವೋ ಸೋಲ್ತಾ ಇದ್ದವೋ ಅನ್ನೋದು ದೊಡ್ಡ ಪ್ರಶ್ನೆ. ಸಾಮಾನ್ಯವಾಗಿ ಜನರ ನಂಬಿಕೆ ಏನು? ಕಾಲ ಕೆಟ್ಟೋಗಿದೆ, ಸಮಾಜ ಹಾಳಾಗಿದೆ, ಮೌಲ್ಯಗಳೆಲ್ಲ ಸೋತಿದ್ದಾವೆ, ಬರೀ ಅನ್ಯಾಯ, ಅಕ್ರಮ, ಇವಕ್ಕೆ ಜಯ, ಈ ಥರದ್ದು ಜನರ ಪರ್ಸೆಪ್ಷನ್ ಇದೆ. ಬಟ್ ಮೂರ್ತಿರಾಯರು ಇದಕ್ಕೆ ತದ್ವಿರುದ್ಧವಾಗಿ ಹೇಳ್ತಾರೆ, ಇಲ್ಲ, ಹಳೆಯ ಕಾಲಕ್ಕೆ ಹೋಲಿಸ್ಕೊಳ್ಳೋದಾದರೆ ಮನುಷ್ಯರ ಜೀವನದಲ್ಲಿ ಬೇಕಾದಷ್ಟು ಸುಧಾರಣೆ ಆಗ್ತಾ ಇದೆ ಅಂತಾರೆ. ಇದಕ್ಕೇನು ಯಾರು ಅಳದು ಸುರಿದು ಲೆಕ್ಕ ಹಾಕಿಲ್ಲ. ಆದರೆ ನಾವು 6 ಇಂಚು ಹತ್ತುವಾಗ 4 ಇಂಚು ಜಾರಿ ಇರ್ಬೋದು, ಆದರೆ ಹತ್ತುವ ಕೆಲಸ ಮಾತ್ರ ನಡೀತಿದೆ, ಇವತ್ತು ನಡೀತಿದೆ ಅಂತ. ಅದಕ್ಕೊಂದು 4-5 ಉದಾಹರಣೆ ಕೊಡ್ತಾರೆ ಅವರು. ಯೇಸು ಕ್ರಿಸ್ತನ ಶಿಲುಬೆಗೇರಿಸುವಂಥ ಸನ್ನಿವೇಶ ಇದೆ. ಆ ಶಿಲುಬೆಗೇರಿಸುವಾಗ ಅವನ ಶಿಷ್ಯರೇ ಎಷ್ಟೋ ಜನ ಅಸಹಾಯಕತೆಯಿಂದ ಸಹಕರಿಸಿದ್ರು, ಬಟ್ ಆಮೇಲೆ ಅವ್ರು ಪಶ್ಚಾತ್ತಾಪ ಪಟ್ಟರು ಅಂತ. ಕೆಡುಕ್ತನ ಗೆಲ್ತು ಫಸ್ಟು, ಆದರೆ ಒಳ್ಳೆತನ ಸತ್ತಿರಲಿಲ್ಲ, ಆಮೇಲೆ ಅದು ಪಶ್ಚಾತ್ತಾಪ ಪಡ್ತು ಅಂತ. ಮೌಲ್ಯ ಎಚ್ಚರ ಇತ್ತು ಅಂತ ಅದನ್ನು ಹೇಳ್ತಾರೆ ಅವರು. ಆಮೇಲೆ ಸ್ಲೇವರಿ ಪದ್ಧತಿ, ಗುಲಾಮಗಿರಿ ಪದ್ಧತಿ ಯುರೋಪ್ನಲ್ಲಿ ಒಂದು ಕಾಲದಲ್ಲಿ ದೊಡ್ಡ ಪದ್ಧತಿ, ಬಟ್ ಇವತ್ತು ಜನ ಅದನ್ನು ಕೈ ಬಿಟ್ಟಿದ್ದಾರೆ. ಮೌಲ್ಯಗಳು ಗೆದ್ದಿದ್ದಾವೆ, ಎಲ್ಲರೂ ನಾವು ಒಂದೇ ಥರ ಕಾಣಬೇಕು ಅನ್ನೋ ಮನಸ್ಥಿತಿ ಕೆಲವರಿಗಾದ್ರೂ ಬರ್ತಾ ಇದೆ ಅಂತ ಉದಾಹರಣೆ ಕೊಡ್ತಾರೆ. ಆಮೇಲೆ ಭಾರತದಲ್ಲಿ ಅಸ್ಪೃಶ್ಯತೆ, ಜಾತಿ ಪದ್ಧತಿ ಇನ್ನು ಎಷ್ಟು ಕಠೋರವಾಗಿತ್ತು, ಈಗ ಅದು ಅಟ್ಲೀಸ್ಟ್ ಸುಧಾರಣೆ ಆಗಿದೆ. ಅವ್ರು ಹೇಳ್ತಾರೆ, ಇನ್ನೂ ಹೋಗಿಲ್ಲ, ನಾಯಿಗಳು ಜಗಳಾಡದ ಮೇಲೂ ಗುರ್ರ್ ಅಂತಿರ್ತಾವಲ್ಲ, ಆ ಸ್ಟೇಜಲ್ಲಿ ಇದೆ ಇನ್ನೂ ಅಸ್ಪೃಶ್ಯತೆ ಅಂತ ಹೇಳ್ತಾರೆ ಅವರು.
ಆದರೂ ಎಷ್ಟು ಬದಲಾಗಿದೆ ಇಂದು ಹೋಲಿಸ್ಕೊಂಡ್ರೆ. ಅಂದರೆ ಜನಗಳಲ್ಲಿ ಒಂದು ಅವೇರ್ನೆಸ್ ಬರ್ತಾ ಇದೆ, ಮೌಲ್ಯಗಳು ಗೆಲ್ತಾ ಇದ್ದಾವೆ ಇರ್ತಾರೆ. ಆಮೇಲೆ ಯುದ್ಧಗಳನ್ನ ಕುರಿತಂತೆ ವರ್ಣನೆ ಮಾಡುವಾಗ ಎಲ್ಲ ಕವಿಗಳು ಹೆಂಗೆ ಮಾಡ್ತಿದ್ರಿಂದ ವೈಭವೀಕರಿಸ್ತಿದ್ರು ಅದೆಲ್ಲ. ಬಟ್ ಇವತ್ತು ಯಾರು ಯುದ್ಧವನ್ನು ವೈಭವೀಕರಿಸಲ್ಲ. ಮೌಲ್ಯದ ಗೆಲುವು ಅದು, ಸೋಲಲ್ಲ ಅಂತಾರೆ. ಹೀಗೆ ಲೇಖಕರು ಉದಾಹರಣೆ ಕೊಟ್ಟೇನೆ ಮೌಲ್ಯಗಳು ಹೇಗೆ ಗೆಲ್ತಾ ಇದ್ದಾವೆ ಅಂತಾರೆ. ಅಂದರೆ ಮತ್ತೆ ಹೇಳ್ದಂಗೆ ಸ್ವಲ್ಪ ಹತ್ತುವಾಗ ಜಾರಿ ಕೆಳಗೆ ಬಿದ್ದಿರೋದು ಉಂಟು, ಇಲ್ಲ ಅಂತಲ್ಲ, ಆದರೆ ಹತ್ತುವ ಕೆಲಸ ನಡೀತಾ ಇದೆ, ಮುಂದಕ್ಕೆ ಹೋಗೋ ಕೆಲಸ ನಡೀತಾ ಇದೆ ಅಂತ ಆಶಾವಾದ ವ್ಯಕ್ತಪಡಿಸ್ತಾರೆ. ಅದ್ರ ಬಗ್ಗೆ ನೀವು ಬರೀಬೇಕು. ಮೌಲ್ಯಗಳ ಸೋಲು ಗೆಲುವಿನ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ. ಇನ್ನು 4ನೇದಲ್ಲಿ ಬಿ, ಕನ್ನಡ ನವ್ಯ ಕಥೆಗಳಲ್ಲಿ ಜೀವನ ಮತ್ತು ಕಾಮದ ವಿಚಾರಗಳು ಹೇಗೆ ಪ್ರತಿಮಿಸಲ್ಪಟ್ಟಿವೆ ಅಂದರೆ ಪ್ರತಿಮೆ, ಇಮೇಜ್ಗಳನ್ನೇ ಬರೀಬೇಕು ಅಂತ. ಆ ಪ್ರತಿಮೆಗಳನ್ನು ಗಮನಿಸಿ ಕನ್ನಡ ನವ್ಯ ಕಥೆಗಳಲ್ಲಿ ಅಂದಾಗ ನೋಡಿ. ಸೆರೆ ಕಥೆಯಲ್ಲಿ ಬ್ರಹ್ಮಚಾರಿ ಒಡೆಯ ಒಂದು ಹಳೆ ಮನೆ ನೋಡಿ, ಅದೊಂದು ಮನಸ್ಸಿನ ಪ್ರತಿಮೆ. ಅಲ್ಲಿ ಗೌವನು ಕತ್ಲೆ, ಹಳತು ವಾಸನೆ, ಇಲಿಗಳೆಲ್ಲ ಓಡಾಡ್ತವೆ, ಹಾವು ನುಗ್ಗಿದೆ, ದನಗಳು ಬಂದಿದೆ, ಕೋತಿ ಬರ್ತದೆ ನೋಡಿ. ಅದೊಂದು ಪ್ರತಿಮೆ ಅಂತ. ಅವನ ಮನಸ್ಸು ಕೂಡ ಅದು ಮೇಲ್ನೋಟ ಅವನು ಕಾಮನ ಹತ್ತಿಕ್ತಿದ್ದಾನೆ ಬ್ರಹ್ಮಚಾರಿ ಒಡೆಯ, ಬಟ್ ಒಳಗಡೆ ಎಲ್ಲ ಫುಲ್ಲು ಕೆಟ್ಟೋಗಿದೆ ಅಂತ. ಅದು ಪ್ರತಿಮೆ ಅಂತ. ಆ ದೇವಿ ಅವನ ಮನೆ ಮುಂದೆನೇ ಒಲೆ ಹೊಡ್ಡಿದ್ದಾಳೆ, ಬೆಂಕಿ ಹತ್ತಿಸಿ ಅದೇನೋ ಬೇಯಿಸ್ತಾ ಇದ್ದಾಳೆ. ನೋಡಿ, ಅದು ದೇವಿಗೆ ಅವನಿಗೆ ಅವಳು ಹೆಂಗೆ ಕಾಮ ಪ್ರಚೋದಕವಾಗಿದ್ದಾಳೆ ಅನ್ನೋದಕ್ಕೆ ಅವನು ಕಾಮನ ಹೆಂಗೆ ಪ್ರಚೋದನೆ ಮಾಡ್ತಾ ಇದ್ದಾಳೆ ಅನ್ನೋದು ಸಂಖ್ಯೆ. ಹಾಗಾಗಿ ಪ್ರತಿಮಿಸಲ್ಪಟ್ಟಿವೆ ಅಂದಾಗ ನೀವು ಅದನ್ನು ಗಮನಿಸಬೇಕು. ಎಲ್ಲಿ ಸೆರೆ ಕಥೆಯಲ್ಲಿ. ಆಮೇಲೆ ಕ್ಷಿತಿಜ ಕಥೆ ಮಂದಾಕಿನಿ, ಅವಳಿಗೆ ಕನಸು ಬಿದ್ದಿದೆ, ನಾನು ಅರಬ್ಬಸ್ತಾನದ ಅರಣ್ಯದಲ್ಲಿ ಒಂದು ಕೆಂಪು ಕುದುರೆ ಹತ್ತಿ ಭಾಳ ವೇಗವಾಗಿ ಓಡ್ತಿದ್ದೆ ಅಂತಾಳೆ. ಅದೊಂದು ಪ್ರತಿಮೆ. ಅವಳು ಮೇಲ್ನೋಟಕ್ಕೆ ಭಾಳ ಸಂಭಾವಿತೆ, ಗೌರವಾನ್ವಿತ ಹೆಂಗಸು, ಆದರೆ ಅವಳೊಳಗೆ ಮನುಷ್ಯ ಸಹಜವಾದ ಪ್ರವೃತ್ತಿ ಕಾಮ ಹೇಗೆ ಕಾಡ್ತಾ ಇದೆ ಅನ್ನೋ ಸಬ್ಜೆಕ್ಟ್ ಇದೆ. ಆಮೇಲೆ ನೀವು ಅದೇ ಥರ ಅಲ್ಲಿ ಇನ್ನೊಂದು ಹುಚ್ಚಿ ಓಡಿಸ್ಕೊಂಡು ಬಂದ್ಲು ಅಂತ ಒಂದು ಅವಳು ಇನ್ನೊಂದು ಕನಸು ಹೇಳ್ತಾಳೆ, ಅದು ಸಹಿತ ಕಾಮವನ್ನು ಸಂಕೇತಿಸುತ್ತೆ. ಅದನ್ನೆಲ್ಲ ಗಮನಿಸಿ. ಆಮೇಲೆ ಶ್ರಾದ್ದ ಕಥೆಯಲ್ಲಿ ಆ ಕಥಾನಾಯಕನಿಗೆ ಏನೋ ಎದೆಗೆ ಗುದ್ದುತ್ತೆ, ಕಂಬದಂತಹ, ತೊಲೆಯಂತಹ, ಶಿಶ್ನದಂತಹ ಏನೋ ಎದೆಗೆ ಗುದ್ದಂಗೆ ಚೀರಿ ಕಂಡುಬಿಟ್ಬಿಡ್ತಾನೆ. ಅವೆಲ್ಲ ಪ್ರತಿಮೆ. ಹೀಗೆ. ಆಮೇಲೆ ಕೇಶವ, ಕ್ಲಿಪ್ ಜಾಯಿಂಟ್ನ ಕೇಶವ, 32 ವರ್ಷ ಆಗಿದೆ, ಇನ್ನೂ ಒಂದು ಹೆಣ್ಣು ಕೈ ಮುಟ್ಟು ನೋಡಿಲ್ಲ. ಅವನು ರೋಸಿನ ಭೇಟಿ ಮಾಡಕ್ಕೆ ಹೋಗ್ತಾನೆ, ಅವಳು ಬೆತ್ತಲೆ ನೋಡೋಕ್ಕೆ ಅಂತ ಆಸೆ ಪಡ್ತಾನೆ. ಆ ಅಂಶಗಳೆಲ್ಲ ಇಟ್ಕೊಂಡು ಜೀವನ ಮತ್ತು ಕಾಮ ಅಂದಾಗ ಒಂದು ನವ್ಯ ಕಥೆಗಳಲ್ಲಿ ಜೀವನ ಎಲ್ಲ ಕವಿಗಳಿಗೂ, ನವ್ಯ ಕವಿಗಳಿಗೂ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಅಂತ. ವಾಟ್ ಈಸ್ ಲೈಫ್ ಅಂತ, ಜೀವನ ಅಂದ್ರೆ ಏನು ಅಂತ. ಅಂದರೆ ಎಷ್ಟು ಅಸಂಗತ, ಎಷ್ಟು ಅಸ್ತವ್ಯಸ್ತ, ನಾವು ಅಂದ್ಕೊಂಡಂಗೆ ಆಗಲ್ಲ, ನಾವು ಅಂದ್ಕೊಂಡಂಗೆ ಇರಲ್ಲ. ಅಲ್ಲಿ ತಬ್ಬಲಿಗಳು ಕಥೆನಲ್ಲಿ ಕೊನೆಯಲ್ಲಿ ರಥ ನಿಂತುಬಿಟ್ಟಿದೆ, ಆ ತಾಯಿ ಎಲ್ಲೋ ಹೋಗಿದ್ದಾಳೆ, ತಂದೆ ಎಲ್ಲೋ ಗೋಡೆಗೋರಿ ಕಣ್ಣಿತಿದ್ದಾಳೆ, ತಮ್ಮ ಇನ್ನೆಲ್ಲೋ ತಂಗಿ ಹುಡುಕ್ತಾ ಇದ್ದಾಳೆ, ತಂಗಿ ನೋಡಿದ್ರೆ ಹತ್ತಿರದ ಚಕ್ರದ ಹೋಗಿ ಹಿಡ್ಕೊಂಡಿದ್ದಾಳೆ. ಅಸ್ತವ್ಯಸ್ತ ನೋಡಿ, ಅದೊಂದು ಸಿಂಬಲ್, ಸಾಂಕೇತಿಕ. ಅಂದರೆ ಜೀವನ ಎಷ್ಟು ಅಸ್ತವ್ಯಸ್ತವಾಗಿರುತ್ತೆ. ಮತ್ತು ಎಲ್ಲರಿಗೂ ಇಲ್ಲಿ ತಬ್ಬಲಿಗಳು. ಹಂಗೆ ಆ ಜೀವನ ಒಂದಾಗ ನೀವು ಅಬ್ಸರ್ವ್ ಮಾಡಿ. ಮತ್ತು ಅಲ್ಲಿ ಕ್ಲಿಪ್ ಜಾಯಿಂಟ್ ಕಥೆಯಲ್ಲಿ ಸ್ಟೂವರ್ಟ್ ಎಲ್ಲ ಪಡೆದೂ ಸಂತೋಷವಾಗಿಲ್ಲ, ಕೇಶವ ಏನೂ ಪಡೆದಿಲ್ಲ ಆದರೂ ಸಂತೋಷವಾಗಿಲ್ಲ. ಈ ಎಂಥ ಕಾಂಟ್ರಡಿಕ್ಷನ್, ಎಷ್ಟು ಲೈಫ್ ಎಂಥ ವಿಚಿತ್ರ. ಮತ್ತು ಕೇಶವನ ತಂದೆ ಧಾರ್ಮಿಕವಾಗಿದ್ದ, ಲೌಕಿಕ ಬದಲಾದ. ಕೇಶವನ ಚಿಕ್ಕಪ್ಪ ಶ್ಯಾಮಕಕ್ಕ ಅವನು ಪಕ್ಕಾ ಲೌಕಿಕ, ಎಷ್ಟು ವೇಶ್ಯರ ಎಷ್ಟೆಲ್ಲ ಆದರ್ತನ ಮಾಡಿದ. ಈಗ ಧರ್ಮದ ಬಗ್ಗೆ ಮಾತಾಡ್ತಾನೆ. ಸಮಾಜ ಸೇವಕ, ಹಾಸ್ಟೆಲ್ ಸಮಾಜ ಸೇವಕ, ಮನೆಗೆ ಬೇಡಿ ಅಕ್ಕಿ ರಾಗಿ ತಂದು ಅಡುಗೆ ಮಾಡಿ ಹಾಸ್ಟೆಲ್ ನಡೆಸ್ತಾನೆ, ಬಟ್ ಅವನು ಸಲಿಂಗ ಕಾವಿಯಾಗಿದ್ದಾನೆ. ಅಂದರೆ ಎಷ್ಟು ಲೈಫ್ ಕಾಂಟ್ರಡಿಕ್ಷನ್ಸ್ ಇದೆ, ವೈರುಧ್ಯ ಇದೆ ಅನ್ನೋದನ್ನು ಕಾಮದ ಜೊತೆ ಹೆಂಗೆ ಬೆರೆತು ಹೇಳ್ತಾರೆ ಅಂತ ನೀವು ಇಲ್ಲಿ ಗಮನಿಸಬೇಕು ಅಂತ. ಅದನ್ನು ಬರಿಬೇಕು. ಮಂದಾಕಿನಿಗೆ ಲೆಗ್ವಿ ಜೊತೆಗೆ ಇಷ್ಟ, ಅವನ ಜೊತೆ ಮಾತಾಡಬೇಕು, ಆದರೆ ಸೊಸೈಟಿ ಏನನ್ನುತ್ತೋ ಅನ್ನೋ ಭಯ. ಒಳಗೆ ನೋಡಿದ್ರೆ ಕನಸು, ಕುದುರೆ ಮೇಲೆ ಹೋದ ಕನಸು ಬಿದ್ದಿದೆ, ಕೆಂಪು ಕುದುರೆ ಮೇಲೆ ಅರಬ್ಬಸ್ತಾನ ಅರಣ್ಯದಲ್ಲಿ. ಹಿಂಗೆ ಜೀವನ ಮತ್ತು ಕಾಮ ಹೆಂಗೆ ಒಂದಕ್ಕೊಂದು ಬೆರ್ತಿದ್ದಾವೆ ಅನ್ನೋದನ್ನ ಗಮನಿಸಿ ಬರೀರಿ. ಇನ್ನು 4ನೇದರಲ್ಲಿ ಸಿ, ತುಗಲಕ್ ನಾಟಕದಲ್ಲಿ ಚದುರಂಗದ ಆಟ. ಇದು ಹಳೆಯ ಪ್ರಶ್ನೆ
ನೋಡಿ, ಚದುರಂಗದ ಆಟ ಅಂದ್ರೆ ಒಂದು ಸಾಂಕೇತಿಕವಾಗಿ ಸಿಂಬಾಲಿಕ್ ಆಗಿ ಬಂದಿದೆ. ಅಂದರೆ ಚದುರಂಗದ ಆಟದಲ್ಲಿ ಹೃದಯಕ್ಕೆ ಕೆಲಸ ಇರಲ್ಲ, ಬರೀ ಜಸ್ಟ್ ಬ್ರೈನ್ ಅನ್ನು, ಬರೀ ಮೆದುಳನ್ನು ಬಳಸೋದು ಅಂತ. ತುಘಲಕ್ ರಾಜಕಾರಣ ಹಂಗೆ ಇದೆ, ತಾನು ಹೃದಯಕ್ಕೆ ಅವಕಾಶನೇ ಕೊಡಲ್ಲ. ಮಲತಾಯಿನೂ ಕೊಲಿಸ್ತಾನೆ, ಅಮೀರನ ಕ್ರೂರ ಕೊಲಿಸ್ತಾನೆ, ಯಾರು ದೂಸರ ಮಾತೇ ಇಲ್ಲ ಅಂತ. ಅಂದರೆ ಚದುರಂಗದ ಆಟದಲ್ಲಿ ಹೆಂಗೆ ಎದುರಾಳಿಗಳನ್ನ ಭಾಳ ರತ್ಲೆಸ್ ಆಗಿ ಮುಗಿಸೋ ಪ್ರೊಸೀಜರ್ ಇದೆ, ಇಲ್ಲೂ ಹಂಗೆ ಇದೆ. ಅಂದರೆ ಏಟಿಗೆ ಎದುರೇಟು, ದಾಳಿ ಪ್ರತಿ ದಾಳಿ ರೂಪಿಸುವಂಥದ್ದು ಲೆಕ್ಕ ಇದೆ. ಅದನ್ನು ಜಸ್ಟ್ ಸಾಂಕೇತಿಕವಾಗಿ ಅಂತ. ಅವನು ಅಮೀರ್ನ ಮುಗಿಸಿದ್ದು, ಶೇಖ್ ಇಮಾಮನ್ನ ಮುಗಿಸಿದ್ದು, ಹೆಂಗೆ ಒಂದಕ್ಕೊಂದಕ್ಕೆ ಮಾಡಿ ತನ್ನ ಅಧಿಕಾರನ ಭದ್ರಪಡಿಸ್ಕೊಂಡಿದ್ದು, ಅದೆಲ್ಲನ ನೀವು ಗಮನಿಸ್ತಾ ಹೋಗಿ ಅಂತ. ಆಮೇಲೆ ರಾಜ ಎಲ್ಲರೂ ಸೋಲ್ಸ್ಕೊಂಡು ಬಂದರೆ ಕೊನೆಗೆ ಸೈನಿಕ ಬಂದು ರಾಜನ ಕಟ್ಟಾಗ್ತಾನಂತೆ. ಚದುರಂಗದ ಆಟದಲ್ಲಿ ಆ ಥರ ಇದೆ. ಹಂಗಾಗಿ ಅಜೀಜ, ಒಬ್ಬ ಆರ್ಡಿನರಿ ಅಜೀಜ ಅಗಸ ಅರಸನನ್ನು ಕಟ್ಟಾಗ್ತಾನೆ ಅದರಲ್ಲಿ ಅಂತ. ಸೋಲಿಸ್ತಾನೆ, ಅವನು ಮಾತು ಕೊಡೋಕ್ಕಾಗ್ದಂಗೆ ಮಾಡಿ ಕೆಲಸ ತಗೋತಾನೆ ಅಜೀಜ. ನೀವು ಅದನ್ನು ಗಮನಿಸಿ. ಅಂದರೆ ಚದುರಂಗದ ಆಟ ಅಂತ. ಆ ಚದುರಂಗದ ಆಟದಲ್ಲಿ ಹೇಗೆ ಅದರ ಗತಿಗಳಿದೆಯೋ ಅದೇ ಥರ ಕಥೆಯಲ್ಲೂ ಕೂಡ ಆ ಥರ ತಂದು ಎರಡನ್ನು ಬೆಸೆಯಲಾಗಿದೆ ಅಂತ ನೋಡಿ. ನೋಟ್ಸಲ್ಲಿ ಅದನ್ನು ಬರೆದಿದ್ದೀನಿ, ಚೆಕ್ ಮಾಡಿ. ಇನ್ನು ಐದನೇ ಪ್ರಶ್ನೆಯಲ್ಲಿ ಕನ್ನಡ ನವ್ಯ ಸಾಹಿತ್ಯದಲ್ಲಿ ಅಸಂಗತವಾದ ಮತ್ತು ಅಸ್ತಿತ್ವವಾದ ಹೇಗೆ ಆಸುವಕ್ಕಾಗಿವೆ ಸಮೀಕ್ಷಿಸಿರಿ. ಅಸಂಗತವಾದಕ್ಕೆ ವಿಮರ್ಶೆ ಪರಿಭಾಷೆಯಲ್ಲಿ ಫಸ್ಟೇ ಒಂದು 5-6 ಪೇಜ್ ತೆಗಿದ್ರೆ ನಿಮ್ಗೆ ಅಸಂಗತವಾದಕ್ಕೆ ಎಕ್ಸ್ಪ್ಲನೇಷನ್ ಇದೆ, ಗಮನಿಸಿ. ಅಸ್ತಿತ್ವವಾದಕ್ಕೆ ಎಕ್ಸ್ಪ್ಲನೇಷನ್ ಇದೆ, ಗಮನಿಸಿ. ನೋಡಿ, ಅಸಂಗತ ಅನ್ನೋದೊಂದು ಥಿಯರಿ ಆಫ್ ಅಬ್ಸರ್ಡಿಟಿ ಅಂತ. ಅಂದರೆ ಬದುಕು ಎಲ್ಲ ಮಿಸ್ ಮ್ಯಾಚ್ ಇದೆ ಅಂತ. ಲೈಫ್ ನಾವು ಅಂದ್ಕೊಂಡಂಗೆ ಆಗಲ್ಲ. ನಾವೇನೋ ಮಾಡಬೇಕು ಅಂದ್ಕೋತೀವಿ, ಅದು ಇನ್ನೇನೋ ಆಗುತ್ತೆ. ಇದು ಹಿಂಗೆ ಆಗಬೇಕು ಅಂದ್ಕೋತೀವಿ, ಅದು ಇನ್ನೆಂಗೋ ಆಗುತ್ತೆ. ಹಂಗೆ ಅಸಂಗತ. ನೋಡಿ, ಈಗ ಪುನೀತ್ ರಾಜ್ಕುಮಾರ್ ಹಿಂಗೆ ಈ ವಯಸ್ಸು ಸಾಯ್ತಾರೆ ಅಂತ ಯಾರಿಗೆ ಗೊತ್ತಿತ್ತು? ಜಸ್ಟ್ ಈಗ ಅದು ಒಂದು ಸಣ್ಣ ಉದಾಹರಣೆ ಅಷ್ಟೇ ಹೇಳಿದ್ದು ಅಂತ. ಅಂದರೆ ಅಸಂಗತ ಅಂದರೆ, ಸಂಗತ ಅಂದರೆ ಎಲ್ಲ ಸರಿಯಾಗಿರೋದು ಅಂತ, ಒಂದಕ್ಕೊಂದಕ್ಕೆ ಮ್ಯಾಚ್ ಆಗೋದು. ಅಸಂಗತ ಅಂದರೆ ಮಿಸ್ ಮ್ಯಾಚ್ ಅಂತ. ಬದುಕೆ ಹಾಗೆ ಅಂತ. ಅದು ನೋಡಿ, ಯಾಕೆ ಮತ್ತಂದರೆ ನವೋದಯರ ಕಾಲದಲ್ಲಿ ಏನಾಗಿತ್ತು, ಬದುಕು ಅನ್ನೋದು ಭಾಳ ದೊಡ್ಡ ಶ್ರೇಷ್ಠವಾದ್ದು, ಯಾವುದೋ ಅಗಾಧವಾದ ಶಕ್ತಿ ಅದನ್ನು ಸೂತ್ರವಾಗಿ ನಡೆಸ್ತಾ ಇದೆ. ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಡೋ, ಹಿಂಗೆಲ್ಲ ಹೇಳ್ಬಿಟ್ಟಿದ್ರು ರೊಮ್ಯಾಂಟಿಕ್ ಕವಿಗಳು, ನವೋದಯ ಕವಿಗಳು. ಆದರೆ 2ನೇ ಮಹಾಯುದ್ಧ ನಡೆದ ಮೇಲೆ ಅಯ್ಯೋ ಹಂಗಿಲ್ಲ, ಬದುಕು ಭಾಳ ಇದೊಂದು ಅಬ್ಸರ್ಡ್, ಅಸಂಗತ. ಎಳವನ ಹೆಗಲ ಮೇಲೆ ಕುರುಡಕ್ಕೆ ಕೂತಿದ್ದಾನೆ, ದಾರಿ ಸಾಗುವುದೇ ಅಂತ ನೋಡಬೇಕು. ಅದನ್ನು ಗಮನಿಸಿ. ಆಮೇಲೆ ನಾನು ನಿಮಗೆ ಕ್ಲಾಸಲ್ಲಿ ಹೇಳ್ತಾ ಇರ್ತಿದ್ದೆ, ಬೆಕೆಟ್ದೊಂದು ಇಂಗ್ಲೀಷ್ ಕೃತಿ, 2 ಬೇವರ್ಸಿಗಳು ಒಂದು ಮರುಭೂಮಿಯಲ್ಲಿ ಒಬ್ಬ ಗುರುತಿರೋದ ವ್ಯಕ್ತಿಗಾಗಿ ಕಾಯ್ತಾ ಕುಳಿತಿದ್ದಾರೆ. ಅವನೆಂದೂ ಬರಲ್ಲ, ಇವರೆಂದೂ ಎದ್ದೋಗಲ್ಲ ಅಂತ. ನೋಡಿ, ಲೈಫ್ ಎಷ್ಟು ಅಸಂಗತ ಇದು. ನಮ್ಮದು ಅದೇ ಹೆಳವನ ಹೆಗಲ ಮೇಲೆ ಕುರುಡಕ್ಕೆ ಕೂತಿ, ಹೆಳವ ಮೊದಲೇ ನಡೆಯೋಕ್ಕಾಗಲ್ಲ, ಮೇಲೆ ಕುರುಡಕ್ಕೆ ಕೂತಿದ್ದಾನೆ, ಹೆಂಗೆ ಹೋಗ್ತಾರೆ? ಅಲ್ಲಿ 2 ಬೇವರ್ಸಿಗಳು ಮರುಭೂಮಿಗೆ ನೋಡಿ, ಮರುಭೂಮಿ ಬೆರಳಿದೆ, ಅದು ಗುರುತಿಲ್ಲದ ವ್ಯಕ್ತಿ. ಮೊದಲು ಇವರೇ ಬೇವರ್ಸಿಗಳು, ಅಂದರೆ ಇವರೇ ಅನಾಥರು, ಹಿಂದೆ ಮುಂದೆ ಇಲ್ಲದವರು. ಗುರುತಿಲ್ಲದ ವ್ಯಕ್ತಿ ಕೂತಿದ್ದಾರೆ, ಅವನೆಂದೂ ಬರಲ್ಲ, ಇವರೆಂದೂ ಎದ್ದೋಗಲ್ಲ ಅಂತ. ಲೈಫ್ ಅಂತ. ಆ ತಬ್ಬಲಿಗಳು ಕಥೆನಲ್ಲಿ ಅಬ್ಸರ್ವ್ ಮಾಡಿ. ರಥದ ತಂಗಿ ರಥಕ್ಕೆ ಸಿಕ್ಕಾಕೊಂಡಿದ್ದ, ಚಕ್ರ ಇಳಿದಿದ್ದಾಳೆ, ತಾಯಿ ಇನ್ನೆಲ್ಲೋ ಹೋಗಿದ್ದಾಳೆ, ತಮ್ಮ ಇನ್ನೆಲ್ಲೋ ಹೋಗಿದ್ದಾನೆ, ತಂದೆ ಇನ್ನೆಲ್ಲೋ ನಿಂತಿದ್ದಾನೆ, ಒಬ್ರಿಗೊಬ್ರು ಪರಿಚಯ ಆಗಿ ಸಿಕ್ಕೋದೇ ಇಲ್ಲ. ಈ ಥರ ಅಸಂಗತವಾದಂದಾಗ ಆ ನವ್ಯರು ಅದನ್ನು ಗಮನಿಸ್ತಾ ಹೋಗ್ತಾರೆ. ಅಸಂಗತವಾದ ನೀವು ಸುಮ್ಮನೆ ಕ್ಲಿಪ್ ಜಾಯಿಂಟ್ ಕಥೆನಲ್ಲೇ ತೆಗೆದುಕೊಳ್ಳೋದಾದರೆ, ತಾಯಿ ನೆಮ್ಮದಿಯಾಗಿದ್ದಾಳೆ ಇಲ್ಲ, ಕೇಶವ ನೆಮ್ಮದಿಯಾಗಿದ್ದಾನೆ ಇಲ್ಲ, ಮಾಧವ, ಸುಧೀಂದ್ರ, ಆತಗ ಸ್ಟೂವರ್ಟು ಎಲ್ಲ ಪಡೆದೂ ಸಹಿತ ಅವನು ಇದು ಹೆಂಗೆ ಎಷ್ಟು ಅಸ್ತವ್ಯಸ್ತ ಅಸಂಗತ ಅಂತ. ಅದನ್ನು ಗಮನಿಸಿ. ಇನ್ನು ಅಸ್ತಿತ್ವವಾದ ಅಂದಾಗ ಅಂದರೆ ಹ್ಯೂಮನ್ ಎಕ್ಸಿಸ್ಟೆನ್ಸಿ, ಅಂದರೆ ಮನುಷ್ಯನ ಅಸ್ತಿತ್ವ ಇದೆಯಲ್ಲ, ಅದು ಇರುವಿಕೆಯೇ ಮೊದಲು, ಇನ್ನುಳಿದೆಲ್ಲ ನಂತರ ಅಂತ. ಅದಕ್ಕೆ ನಿಮಗೆ ಉಪೇಂದ್ರ ಅವನು ಹಾಡಿದ ಉದಾಹರಣೆ ಕೊಟ್ಟಿದ್ದೆ, ನೆನಪಿದೆಯಾ? ನಾನು ಹುಟ್ಟಿದ ಮೇಲೇನೆ ಆ ಸೂರ್ಯಚಂದ್ರರು ಹುಟ್ಟಿದ್ದು, ನಾನು ಕಂಡುಬಿಟ್ಟ ಮೇಲೇನೆ ಆ ಶತಕೋಟಿ ದೇವರು ಹುಟ್ಟಿದ್ದು ಅಂತ. ನಿಜ ತಾನೇ? ಅಂದರೆ ನಾನಿದ್ರೇನೆ ಅದೆಲ್ಲ ಅನುಭವಕ್ಕೆ ಬರ್ತದೆ, ಇದ್ರೆ ಬರೋದೇ ಇಲ್ಲ. ಹಂಗಾಗಿ ಆಮೇಲೆ ನಾನು ಹೆಂಗಿದ್ದೀನಿ ಹಂಗೆ ಅನುಭವಕ್ಕೆ ಬರೋದೆಲ್ಲ ಅಂತ. ಈಗ ಶಿವಕುಮಾರ ಹೇಗಿದ್ದಾನೆ ಹಂಗೆ ಹೊರಗಡೆ ಲೋಕ ಕಾಣಿಸುತ್ತೆ, ಆ ಲೋಕ ಹೆಂಗಿದೆ ಹಂಗೆ ಅರ್ಥ ಆಗುತ್ತೆ ನನಗೆ.
ಇಲ್ಲ, ನಾನು ಹೆಂಗಿದ್ದೀನಿ ನಂಗೆ ಅರ್ಥ ಮಾಡ್ಕೋತೀನಿ, ಹಂಗಿದ್ಮೇಲೆ ನಾನು ನನ್ನ ಅಸ್ತಿತ್ವನೇ ಫಸ್ಟು, ಆನಂತರ ಇನ್ನು ಉಳಿದೆಲ್ಲ ನನಗೆ ಅರ್ಥ ಆಗುತ್ತೆ ಅಂತ. ಹಾಗಾಗಿ ಆ ಮನುಷ್ಯನ ಎಕ್ಸಿಸ್ಟೆನ್ಸ್ಗೆ ಒತ್ತು ಕೊಡುವಂತಹ ಸಾಹಿತ್ಯ ನವ್ಯ ಸಾಹಿತ್ಯ ಅಂತ. ಅದಕ್ಕೆ ಅದು ವ್ಯಕ್ತಿತ್ವದ ಶೋಧದಲ್ಲಿ ನಿಂತಾಗುತ್ತೆ, ಆ ವ್ಯಕ್ತಿತ್ವದ ಮೂಲಕ ಬದುಕನ್ನು ನೋಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಅಂತ ಹೇಳಿದ್ವಿ. ಅದನ್ನು ನೀವು ಗಮನಿಸಿ ಅಂತ. ನವ್ಯ ಸಾಹಿತ್ಯದಲ್ಲಿ ಅಸಂಗತವಾದ, ಅಸ್ತಿತ್ವವಾದ ಎಲ್ಲ ಕತೆ, ಸೆರೆ ಕಥೆಯಿಂದ ಹಿಡಿದು ನೀವು ಕೊನೆಗೆ ಶ್ರಾದ್ದ ಕಥೆವರೆಗೂ ಸಹಿತವಾಗಿ ಮೆಟೀರಿಯಲ್ ಸಿಗುತ್ತೆ, ಅದನ್ನು ಗಮನಿಸಿ ಅಂತ. ನೀವು ಈ ಶ್ರಾದ್ದ ಕಥೆಯಲ್ಲಿ ಒಂದು ಡೈಲಾಗ್ ಬರುತ್ತೆ, ಗಮನಿಸಿದ್ದೀರಾ? ಅವನು ಕಥಾನಾಯಕ ನಾನು ಬೆತ್ತಲೆ ಆಗಬೇಕು, ನಾನು ಬೆತ್ತಲೆ ಆದರೆ ಎಲ್ಲಕ್ಕೂ ಒಂದು ಅರ್ಥ ಬರ್ತದೆ ಅಂತ ಬಟ್ಟೆ ಬಿಚ್ತಾನೆ. ಆಮೇಲೆ ಅನಿಸುತ್ತೆ, ಓಹೋ, ಬಟ್ಟೆ ಬಿಚ್ಚೋದಕ್ಕೂ ಬೆತ್ತಲಾಗೋದಕ್ಕೂ ಸಂಬಂಧ ಇಲ್ಲ ಅಂತ ಅನಿಸುತ್ತೆ. ಅದರ ಅರ್ಥ ಏನು ಅಂದರೆ, ಬಟ್ಟೆ ಬಿಚ್ಚದಷ್ಟು ಸುಲಭವೇ ಎಲ್ಲಕ್ಕೊಂದು ಹೊಸ ಅರ್ಥ ಕೊಡೋಕ್ಕೆ ಅಂತ. ಅಲ್ಲಿ ಅಬ್ಸರ್ವ್ ಮಾಡಿ. ಅಂದರೆ ಈಗ ನಾವು ಏನೇ ಅರ್ಥ ಮಾಡ್ಕೊಂಡಿದ್ರು ಕೂಡ ನೋಡಿ, ಇದನ್ನ ಪುಸ್ತಕ ಅಂತೀವಿ, ಇದನ್ನ ಕುರ್ಚಿ ಅಂತೀವಿ, ಇದನ್ನ ಗೋಡೆ ಅಂತೀವಿ, ಇದೆಲ್ಲ ಪರಂಪರಾಗತವಾಗಿ ಬಂದಿರೋದು. ಅಂದರೆ ಯಾವುದೇ ಒಂದು ವಸ್ತುವಿಗೆ ಪರಂಪರೆದು ಬೇಕಾದಷ್ಟು ಲೇಯರ್ಸ್ ಇದ್ದಾವೆ, ಅರ್ಥ, ವ್ಯಾಖ್ಯಾನ ಎಲ್ಲ ಅಂತ. ನೀವು ಅದನ್ನು ತೆಗೆದಿರ್ತಾನೆ ಹೊಸ ಅರ್ಥ ಕೊಡೋಕ್ಕಾಗೋದು ಅಂತ. ಹಂಗಾಗಿ ಅಲ್ಲಿ ಬಟ್ಟೆ ಬಿತ್ತಷ್ಟು ಸುಲಭವಾಗಿ ಎಲ್ಲನ ತೆಗಿಬೋದಾ? ಆಗಲ್ಲ ಅಂತ. ಹಂಗಾಗಿ ನೋಡಿ, ಅಲ್ಲಿ ಅಸ್ತಿತ್ವವಾದ ಅಂದಾಗ ನಾನು ಮೊದಲು ನಿಜ, ಆದರೆ ಅದನ್ನು ಗುರುತಿಸ್ಕೊಳ್ಳೋಕೆ ಎಷ್ಟು ಕಷ್ಟ ಇದೆ ಅಂತ. ಆಮೇಲೆ ಅಂಗಿನ ಅರಮನೆಯಲ್ಲಿ ಅಂತ ಕೊನೆ ಕಥೆ ಇದೆಯಲ್ಲ, ರಾಜಶೇಖರ್ ನೀರಮಾನ್ವಿಯವರು ಅಂಗಿನ ಅರಮನೆ, ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಅವನು ಹೇಳ್ತಾನೆ, ನಮ್ಮ ಸುತ್ತ ಯಾಕೆಷ್ಟು ಬಂಧನ ಅಂತ. ಈ ಸುತ್ತ 4 ಗೋಡೆಗಳ 8-10 ಗೋಡೆಗಳ ಆಚೆಗೆ, 10 ದಿಕ್ಕುಗಳ ಆಚೆಗೆ ಹೋದರೆ ಈ ಭೂಮಿ ಅನ್ನೋದೊಂದು ಬಂಧನ ಇದ್ದೆ, ಅದ್ರ ಆಚೆಗೆ ಹೋಗಿ ಆಗದೇ ಇಲ್ಲ. ಎಲ್ಲಿಗೋದ್ರೂ ಮತ್ತೆ ವಾಪಸ್ ಇದ್ರ ಮೇಲೆ ಬೆಳಲೇಬೇಕು ಅಂತ, ವಾಪಸ್ ಇಲ್ಲಿಗೆ ಬರ್ಬೇಕು. ಎಷ್ಟು ಅಸಹಾಯಕರು ನಾವು ಅನ್ನುವಂತಹ ವಿಷಯ ಬರ್ತದೆ. ಅಲ್ಲೆಲ್ಲ ಅಸ್ತಿತ್ವವಾದಕ್ಕೂ ಅಥವಾ ಇನ್ನೊಂದು ಯಾವುದೋ ಅದಕ್ಕೂ ಒಂದು ಸಂಘರ್ಷ ಇದೆ, ಜಸ್ಟ್ ಗಮನಿಸಿ ಅದರಲ್ಲಿ. ಆ ಥರ ನೋಡಿ ಅಸ್ತಿತ್ವವಾದ. ಆಮೇಲೆ ನಿಮಗೆ ಆ ಶ್ರೀರಾಮನವಮಿಯ ದಿವಸ ಪದದಲ್ಲಿ ಬರೆದಿದ್ದೀನಿ, ಗಮನಿಸಿ ಅಸ್ತಿತ್ವವಾದ ಬಗ್ಗೆ. ಆ ಭೂಮಿಗೀತ ಪದದಲ್ಲಿ ಇದೆ, ಎಣ್ಣೆ ತೀರುತ್ತಲಿರೆ ಒಡಕು ಹಣತೆ ಮುಂದೆ ಬತ್ತಿ ಹೊಸೆತ. ಎಣ್ಣೆ ತೀರೋಗಿದೆ, ದೀಪ ಒಡೆದೋಗಿದೆ, ಆದರೆ ಬತ್ತಿ ಹೊಸೆಯೋದು ನಿಲ್ಲಿಸಲ್ಲ ಅಂತ. ನೋಡಿ, ಅದು ಅಸ್ತಿತ್ವವಾದ. ಅಂದರೆ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಹೆಂಗೆ ಅಂದರೆ, ಇದಾಗಲ್ಲ, ಮುಗಿಯಲ್ಲ ಅಂದ್ರೆ ಬಿಡಲ್ಲ, ಮಾಡ್ತಾನೆ ಇರ್ತೀವಿ ಅಂತ. ಡಾಕ್ಟ್ರ್ ಹೇಳಿರ್ತಾರೆ, ಇನ್ನು 3 ತಿಂಗಳಿಗೆ ನೀನು ಸತ್ತೋಗ್ತೀಯಾ, ಆಗಲ್ಲ ಅಂತ. ಆದ್ರೂ ನಮಗೆ ತಯಾರಿರಲ್ಲ. ಏನೋ ಪವಾಡ ಸಂಭವಿಸ್ಬೋದು ಅಂತ, ಏನೋ ಆಗ್ಬೋದು, ಒಂದು ನಿರೀಕ್ಷೆ ಇದ್ದೇ ಇದೆ. ಹೀಗೆ ಇಂತಹ ನಿರೀಕ್ಷೆಗಳಿಗೆ ನವ್ಯ ಸಾಹಿತ್ಯ ಒತ್ತು ಕೊಡ್ತದೆ. ಅದರ ಕಾಂಟ್ರಡಿಕ್ಷನ್ಸ್ ಎಲ್ಲ ಚಿತ್ರಿಸ್ತಾನೆ ಒತ್ತು ಕೊಡ್ತದೆ ಅನ್ನೋದನ್ನ ಗಮನಿಸ್ಬೇಕು ಅಂತ. ಹಾಗೆ ಕನ್ನಡ ನವ್ಯ ಸಾಹಿತ್ಯದಲ್ಲಿ ಅಸಂಗತವಾದ ಮತ್ತು ಅಸ್ತಿತ್ವವಾದ ಹೇಗೆ ಹಾಸುಹೊಕ್ಕಾಗಿವೆ ಅಂದಾಗ ನೀವು ಪದ್ಯ ಎಲ್ಲ ತಗೊಂಡು ಬರಿಬೋದು. ಪದ್ಯಗಳೆಲ್ಲ ಉದಾಹರಣೆ ಕೊಟ್ಟು ಬರೀಬೋದು. ಅದೇ ಎಸ್ಪೆಷಲಿ ಭೂಮಿಗೀತ, ಲಂಕೇಶ್ವರ ಹೂವ, ಅದೆಲ್ಲ ಬರೀರಿ. ನೋಟ್ಸಲ್ಲೂ ಎಕ್ಸ್ಪ್ಲನೇಷನ್ ಬರ್ತಿದ್ದೀನಿ, ಗಮನಿಸಿ. ಮತ್ತು ನವ್ಯ ಸಾಹಿತ್ಯದಲ್ಲಿ ಅಂದಾಗ ಕಥೆಗಳು ಉದಾಹರಣೆ ಕೊಡ್ಬೋದು. ಕಥೆಗಳು ಕೂಡ ಉದಾಹರಣೆ ಕೊಟ್ಟು ಬರಿಬೋದು. ಅಣ್ಣಯ್ಯನ ಮಾನವಶಾಸ್ತ್ರ, ಅಸಂಗತ, ಅವನು ಇಲ್ಲಿದ್ದಾಗ ಅಲ್ಲಿಗೆ ಓದೋದು, ಅಲ್ಲಿದ್ದಾಗ ಇಲ್ಲಿಗೆ ಓದೋದು, ಆ ಥರದ್ದೆಲ್ಲ ನೀವು ಗಮನಿಸಿ. ಇನ್ನು 5ನೇದಲ್ಲಿ ಬಿ, ದಲಿತ ಬಂಡಾಯ ಕಾವ್ಯಗಳ ಸ್ವರೂಪವೇನು, ಅವುಗಳ ಆಶಯವೇನು. ನೋಡಿ, ಸ್ವರೂಪ ಅಂದಾಗ ಅದರ ಸ್ಟ್ರಕ್ಚರ್ ಅಂದರೆ ದಲಿತ ಬಂಡಾಯ ಸಾಹಿತ್ಯ ಸ್ವರೂಪ ಏನು ಅಂದರೆ ಅದರಲ್ಲಿ ತೀವ್ರ ಸಿಟ್ಟಿರ್ತದೆ. ಎಕ್ಸಾಂಪಲ್ ಬರೀರಿ, ಇಕ್ಕಿರ್ಲ ಒದಿರ್ಲ, ನನ್ನ ಮಕ್ಕಳ ಚರ್ಮ ಎಬ್ಬರ್ಲ, ದೇವರೊಬ್ಬನೇ ಅಂತಾರೆ, ಓಣಿಗೊಂದು ಗುಡಿ ಕಟ್ತಾರೆ. ಈ ಥರದ ಪದ್ಯಗಳು ನಿಮಗೆ ಕ್ಲಾಸಲ್ಲಿ ಬರ್ಸಿದ್ದೀನಿ, ನೋಡಿ ಅಬ್ಸರ್ವ್ ಮಾಡಿ. ಏನು ಗೌಡರೇ ಹೇಳಿ ಕಳಿಸಿದಿರಿ ನಿಮ್ಮ ಹನುಮಪ್ಪನ ಮಕ್ಕಳಿಗೆ, ನಮ್ಮ ದಲಿತ ಕೆರೆ ಹೆಣ್ಮಕ್ಳೇ ಬೇಕಂತೆ ಅಂತ ಒಂದು ಪದ್ಯ ಬರ್ಸಿದ್ದೀನಿ. ಹೌದು, ನಾನು ಅಸ್ಪೃಶ್ಯ, ಗೋವು ತಿಂದು ಗೋವಿನಂತಾದವನು, ನೀವು ಕೊಟ್ಟ ಮೇವು ತಿಂದು ನಿಮ್ಮಂಥ ಮನುಷ್ಯನಾಗಲಾರೆ,
ನಿಮ್ಮಂತೆ ಮನುಷ್ಯರನ್ನು ತಿನ್ನಲಾರೆ ಅಂತ ಪದ್ಯ ಬರ್ತದೆ. ಅದರಲ್ಲಿ ಎಷ್ಟು ಆಕ್ರೋಶ ಇದೆ, ನಾನು ಗೋವು ತಿಂತೀನಿ ಬಟ್ ನೀವು ಮನುಷ್ಯರು ತಿಂತೀರಾ ಅಂತ, ನನಗಿಂತ ನೀವು ಕ್ರೂರಿಗಳು ಅನ್ನುವಂಥ ಮೆಸೇಜ್ ಇದೆ ಪದ್ಯದಲ್ಲಿ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಪೊಲೀಸರ ಲಾಟಿಗೆ ಬಂತು, ಟಾಟಾ ಬಿರ್ಲಾ ಜೇಬಿಗೆ ಬಂತು, ದೊಡ್ಡರ ಗೌಡರ ಬಾಗಿಲಿಗೆ ನಮ್ಮ ಮೂಳೆಯ ತೋರಣ, ಅವರ ಅಂಗಳದಲ್ಲಿ ನಮ್ಮ ರಕ್ತದ ರಂಗಾಲೆ ಅಂತ ಸಾಲು ಬರ್ತವೆ. ಅದೆಲ್ಲ ಗಮನಿಸಿದ್ರೆ ದಲಿತ ಬಂಡೆ ಸಾಹಿತ್ಯದಲ್ಲಿ ಸ್ವರೂಪ ಅಂದಾಗ ಸಿಟ್ಟು, ತೀವ್ರ ಸಿಟ್ಟಿರ್ತದೆ, ಒಂದು ಹೊಸ ಲಯ ಇರ್ತದೆ. ಗಮನಿಸಿ, ಇವು ಕರ್ಕಶ ಇದನ್ನ ಸಾಹಿತ್ಯ ಅಂತ ಕರಿಬೋದೇ ಅಂತ ಕೇಳುವಷ್ಟು ಒರಟಾದಂಥ ಶಬ್ದಗಳಿರ್ತವೆ. ಅದೆಲ್ಲ ನೀವು ಗಮನಿಸಬೇಕು ಅಂತ. ಸ್ವರೂಪವಿನ ಈ ಹೊಸಗನ್ನಡ ಕವಿತೆಯಲ್ಲಿ ಸಿದ್ಧಲಿಂಗನವರದೇ 4 ಪದ್ಯಗಳಿದ್ದಾವೆ, ಕಾಳೆಗೌಡನವರ ಪದ್ಯ ಇದೆ, ಗೋವಿಂದ ಇವರ ಪದ್ಯ ಇದೆ, ಶಂಭುಕ ಅಂತ ಒಂದು ಪದ್ಯ ಇದೆ. ಅದೆಲ್ಲ ಗಮನಿಸ. ಸ್ವರೂಪ ಅಂತಾಗ ಒಂದು ಸಿಟ್ಟು, ಇನ್ನೊಂದು ಅಸಹಾಯಕ ಭಾವ. ಅಂದರೆ ಗೋಳಿದೆ, ದಲಿತರ ನೋವನ್ನು ಚಿತ್ರಿಸಲಾಗಿದೆ. ಹಸಿನಿಂದ ಸತ್ತೋರು, ಸೈಜುಗಲು ಹೊತ್ತೋರು, ವಧಿಸಿಕೊಂಡು ಹೊರಗಿದ್ದವರು ನನ್ನ ಜನಗಳು. ಅದೆಲ್ಲ ನೀವು ಗಮನಿಸಿ. ಅಂದರೆ ಒಂದು ಕಡೆ ಅಸಹಾಯಕತೆ ಇದೆ, ಇನ್ನೊಂದು ಕಡೆ ಪುರಾಣ ಭಂಜನೆ. ಈ ದೇವರು ದಿಂಡ್ರು ವೇದ ಶಾಸ್ತ್ರ ಪುರಾಣಗಳನ್ನ ಭಂಜಿಸ್ತಾರೆ, ಹೊಡೆದಾಕ್ತಾರೆ, ಅಥವಾ ಅದನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಅದಕ್ಕನ್ನಿಷ್ಟು ಉದಾಹರಣೆ ಕೊಡಿ. ಬ್ರಹ್ಮ ಕಪ್ಪಿಂಕಲ್ ಬರೆದಿರಲಿ, ಕೆಂಪಿಕಲ್ ಬರೆದಿರಲಿ, ನಾನು ಅಳಿಸ್ತೀನಿ ನಂತರ ರಬ್ಬರ್ ಇದೆ ಅನ್ನುವಾಗ ಸರಸ್ವತಿ ಬಗ್ಗೆ ಅರವಿಂದ್ ಮಲಗತ್ತೆ ಪದ್ಯ. ನರ್ತಿಸು ನರ್ತಿಸಲೇ ಶಾರದೆ, ನೀನನ್ನು ನಾಲಿಗೆ ಮೇಲೆ ನರ್ತಿಸು. ರನ್ನ ನಿನ್ನ ಭಂಡಾರದ ಮುದ್ರೆನ ಹೊಡೆದ, ಆದರೆ ದುಶ್ಯಾಸನ ಸೀರೀಸ್ ಎಳೆದಂಗೆ ನಾನಿನ್ನ ಸೀರೀಸ್ ಎಳಿತೀನಿ. ಮಾನ ಕಳೆಯಕ್ಕಲ್ಲ ಮುಚ್ಚಿಕೊಳ್ಳಾಕ ಅಂತ ಪದ್ಯ ಇದೆ. ಅಂದರೆ ಸರಸ್ವತಿಗೆ ನೀನು ಇಷ್ಟು ದಿನ ಎಲ್ಲೋಗಿದ್ದೆ ಅಂತ. ರನ್ನ ನೀನು ಭಂಡಾರದ, ಅಂದರೆ ರನ್ನ ಕವಿ ಹೇಳಿದ್ದು, ಸರಸ್ವತಿ ಭಂಡಾರದ ಸೂರೆ ಮಾಡಿದ್ದೀನಿ ಅಂತ ಹೇಳಿದ್ದ ಅವನು. ಅಂದರೆ ನಾನು ತುಂಬ ವಿದ್ಯೆ ಕಳಿಸಿದ್ದೆ ಅಂತ. ಬಟ್ ಹಂಗೆ ನೀನು ಸೀರೀಸ್ ಎಳಿತೀರಿ ಅನ್ನೋದು ಅಲ್ಲಿ ಪುರಾಣ ಭಂಜನ. ಅಂದರೆ ಸರಸ್ವತಿಗಿರೋ ಪಾವಿತ್ರ್ಯದ ಕಲ್ಪನೆಯನ್ನು ಒಡೆಯಲಾಗಿದೆ. ಅದೇ ಅರವಿಂದ್ ಮಾಲ್ಗತ್ತೆದು ಇನ್ನೊಂದು ಪದ್ಯ ಇದೆ, ಭಾರತ ಮಾತೆಯನ್ನು ಕುರಿತು ಹೇಳ್ತಾರೆ. ಯಾಕ ನಾವು ನಿನ್ನ ಮಕ್ಕಳಲ್ಲ, ಏನ ನಿನ್ನ ಸವತಿಗೆ ಹುಟ್ಟಿದ ಮಕ್ಕಳ, ಇಲ್ಲ ನಿನ್ನ ಮಿಂಡ್ರಿಗೆ ಹುಟ್ಟಿದವರ ಪದ್ಯ ಇದೆ. ಅಂದರೆ ನಾವು ನಿನ್ನ ಮಕ್ಕಳಾಗಿರ್ಬೇಕು, ಇಲ್ಲ ನಿನ್ನ ಸವತಿ ಮಕ್ಕಳಾಗಿರ್ಬೇಕು, ಇಲ್ಲ ನಿನ್ನ ಮಿಂಡ್ರಿಗೆ ಹುಟ್ಟಿದವರು. ಅಂದರೆ ಎಷ್ಟು ಆಕ್ರೋಶ ಇದೆ ಮತ್ತು ಪುರಾಣ ಭಂಜನೆ ಇದೆ, ಅಬ್ಸರ್ವ್ ಮಾಡಿ ಅಂತ. ಅಂದರೆ ನಾವು ನಮ್ಮದೇ ದೇಶದಲ್ಲಿದ್ದು ಯಾಕೆ ನಾವು ಇಷ್ಟು ಚಿತ್ರಹಿಂಸೆಗೊಳಗಾಗಿದ್ದೀವಿ, ಯಾಕೆ ನಮ್ಮನ್ನ ಸಮಾನತೆಯನ್ನು ಗಮನಿಸ್ತಾ ಇಲ್ಲ, ಅಂದರೆ ನಾವು ಯಾರ ಮಕ್ಕಳು, ಹಂಗಿದ್ರೆ ತಪ್ಪು ನಂದಲ್ಲ ನಿನ್ನದು ಅಂತ ಅನ್ನುವಂಥ ಒಂದು ಪುರಾಣ ಭಂಜನೆ ಇದೆ. ಭಾರತಾಂಬೆಗೆ ಕೇಳುತ್ತಿರುವಂಥದ್ದಿದೆ. ಆಮೇಲೆ ಮುಳ್ಳೂರು ನಾಗರಾಜ್ ಅವರು ರಾಮನ ಬಗ್ಗೆ ಬರೆದಿರುವಂಥ ಪದ್ಯಗಳು, ಅದೆಲ್ಲ ಗಮನಿಸಿದ್ರೆ ರಾಮ ಒಬ್ಬ ವರ್ಣಾಶ್ರಮ ಪ್ರತಿಪಾಲಕ, ಒಬ್ಬ ದಗಲ್ಬಾಜಿ, ಮೋಸಗಾರ, ಅವನು ಹಾರುವರ ಸೇವಕ ಅಂತೆಲ್ಲ ಬರೆದಿರೋದು ಅದೆಲ್ಲ. ಅಂದರೆ ದಲಿತ ಬಂಡೆ ಸಾಹಿತ್ಯ ಒಂದು ಕಡೆ ಸಿಟ್ಟು, ಒಂದು ಕಡೆ ಅಸಹಾಯಕ ಭಾವ, ಇನ್ನೊಂದು ಕಡೆ ಪುರಾಣ ಭಂಜನೆ, ಇದನ್ನೆಲ್ಲ ಹೇಳುತ್ತೆ ಅಂತ. ಅದನ್ನು ಗುರುತಿಸಿ ಸ್ವರೂಪವೇನು ಅಂದಾಗ ಮತ್ತು ಅವುಗಳ ಆಶಯವೇನು. ಆಶಯವೇನು ಅಂದರೆ ಸಮಾಜನ ಸೃಷ್ಟಿ ಮಾಡ್ತಕ್ಕಂಥದ್ದು, ಸಮಾನತೆನ ಪ್ರತಿಪಾದಿಸ್ತಕ್ಕಂಥದ್ದು, ದಲಿತರನ್ನ ಮೈನ್ ಸ್ಟ್ರೀಮಿಗೆ ತರ್ತಕ್ಕಂಥದ್ದು. ಅದೆಲ್ಲ ನೀವು ಉದಾಹರಣೆಗೆ ಬರೀಬೋದು. ಆ ಕ್ರಾಂತಿಪದ ಅನ್ನೋ ಪದ್ಯ ಇದೆ, ದಲಿತರು ಬರುವ ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ, ಅಲ್ಲೆಲ್ಲ ಆಶಯ ಇದೆ, ಗಮನಿಸಿ. ಸಾಕವನ್ನು ಉದಾಹರಣೆ ತಗೊಳ್ಳಿ. ನನ್ನ ಮೊಮ್ಮಗು ನರಲೋಕದಲ್ಲಿ ರಾಜಭಾರ ಮಾಡುವಂಥ ಹೊರ ಕೊಡು ಅಂತ ಕೇಳ್ತಾಳಲ್ಲ, ಅದೆಲ್ಲ ನೀವು ಗಮನಿಸ್ಬೋದು. ಅವುಗಳ ಆಶಯವೇನು ಅಂತ ಅಂದಾಗ. ಮತ್ತು ಅಲ್ಲಿ ಸಿದ್ಧಲಿಂಗನವ್ರ ಪದ್ಯಗಳಲ್ಲಿ ಸ್ವಲ್ಪ ರಕ್ತಕ್ಕೆ ರಕ್ತ, ಗುಡುಗಿಗೆ ಗುಡುಗು, ಹೆಗಲಿಗೆ ಹೆಗಲು, ಪ್ರಾಣಕ್ಕೆ ಪ್ರಾಣ, ಸುಲಿದವ್ರನ್ನ ಸುಲಿಯೋ ದಿನ, ಅವತ್ತು ದಲಿತರ ಹಬ್ಬ, ಈ ಸಾಲುಗಳಲ್ಲಿದ್ದಾವೆ. ಅದನ್ನು ಉಲ್ಲೇಖ ಮಾಡಿ. ಅಂದರೆ ಸೇಡು ತೀರಿಸಿಕೊಳ್ಳುವಂತಹದ್ದು ಕೆಲವು ಕವಿತೆಗಳಲ್ಲಿ ಆಶಯವಿದೆ ಅಂತೆಲ್ಲ ಗಮನಿಸ್ಬೋದು ನೀವು ಅಂತ. ಹಾಗಾಗಿ ದಲಿತ ಬಂಡೆ ಕಾವ್ಯದ ಸ್ವರೂಪ ಮತ್ತು ಅವುಗಳ ಆಶಯ ಅಂತ. ಖಡ್ಗವಾಗಲಿ ಕಾವ್ಯ ಜನರ ನೋವಿಗೆ ಮಿಡಿಯುವ ಪ್ರಾಣಮಿತ್ರ. ಆಕ್ಚುಲಿ ಇದ್ರು ಅವರ ಮೋಟೋ, ದಲಿತ ಬಂಡೆ ಸಾಹಿತ್ಯದ ಮೋಟೋ, ಧ್ಯೇಯವಾಕ್ಯ. ಅದನ್ನ ಇಟ್ಕೊಂಡು ನೀವು ಬರಿಬೋದು ಅಂತ. ಇದು ಆಶಯ ಅಂತ. ನೆಕ್ಸ್ಟ್ 5ನೇ ಪ್ರಶ್ನೆಯಲ್ಲಿ ಸಿ, 3ನೇದು ಕನ್ನಡ ಮಹಿಳಾ ಕಾವ್ಯದ ವ್ಯಾಪ್ತಿ. ಇದೊಂದು ದೊಡ್ಡ ಪ್ರಶ್ನೆ ಅಂತ. ಎಷ್ಟೊಂದು ಬರೆದಿದ್ದಾರೆ ಮಹಿಳೆಯರು, ಸಾಹಿತ್ಯ ಭಾಳ ದೊಡ್ಡದಿದೆ. 10 ಮಾರ್ಕ್ಸ್ಗೆ ನೀವು ಅದನ್ನು ಬರಿಬೇಕು. ಮಹಿಳಾ ಕಾವ್ಯದ ವ್ಯಾಪ್ತಿ ಅಂತ ಅಕ್ಕ ಮಹಾದೇವಿಯಿಂದ ಇವತ್ತಿನ ಸ್ತ್ರೀವಾದ ಸಾಹಿತ್ಯದವರೆಗೂ ತೆಗೆದುಕೊಂಡ್ರೆ ತುಂಬ ಜನ ಬರ್ತಿದ್ದಾರೆ. ನೋಟ್ಸಲ್ಲಿ ಅದನ್ನು ಗಮನಿಸಿ. ಮೊದಲ ತಲೆಮಾರು ಲೇಖಕಿಯರು,
ಆಮೇಲೆ 2ನೇ ತಲೆಮಾರು ಲೇಖಕಿಯರು ಅಥವಾ ಈಗ ಸ್ತ್ರೀವಾದಿ ಲೇಖನದಲ್ಲಿ ಬರೀತಾ ಇರ್ತಕ್ಕಂಥವ್ರು, ಅದೆಲ್ಲ ಗಮನಿಸಿ. ನೋಟ್ಸಲ್ಲಿದೆ, ಪಾರ್ಟ್ 2ನಲ್ಲಿದೆ, ಚೆಕ್ ಮಾಡಿ. ಸ್ತ್ರೀವಾದಿ ವಿಮರ್ಶೆ ನಂತರ ಒಂದು ಪೇಜ್ ಬರೆದಿದ್ದೀನಿ, ಅದನ್ನು ಗಮನಿಸಿ. ಯಾರ್ಯಾರಿದ್ದಾರೆ, ಮೊದಲ ತಲೆಮಾರಿನವರು, 2ನೇ ತಲೆಮಾರಿನವರು, ಮತ್ತು ಈಗಿರುವಂಥ ಮಹಿಳಾ ಲೇಖಕಿಯರು ಯಾರ್ಯಾರು. ಅದ್ರ ಜೊತೆಗೆ ಆ ಕಾವ್ಯದ ವ್ಯಾಪ್ತಿ ಅಂದಾಗ ನೀವು ಒಂದಷ್ಟು ಪದ್ಯಗಳನ್ನೇ ಬರೀಬೇಕು. ನೀವು ಹೊಸಗನ್ನಡ ಕವಿತೆಯಲ್ಲಿ ನಳಿನಿ ದೇಶಪಾಂಡೆಯವರ ಪದ್ಯ ಇದೆ, ಮಾದರಿ ಅಂದರೆ ಸೀರೆ ಅಂಗಡಿಯ ಮುಂದೆ ನಿಲ್ಲಿಸಿರೋ ಮಾದರಿ ಪ್ರತಿಮೆಗೆ ಅಂತ ನೋಡಿ. ಅಲ್ಲೊಂದು ಸಬ್ಜೆಕ್ಟ್ ಇದೆ, ಅಂದರೆ ಬಟ್ಟೆ ಅಂಗಡಿ ಮುಂದೆ ಒಂದು ಗೊಂಬೆಗೆ ಸ್ತ್ರೀಗೆ ಸೀರೆ ಉಡಿಸಿ ನಿಲ್ಲಿಸಿರ್ತಾರೆ, ಅಂದರೆ ಗಿರಾಕಿಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಅಂತ ನೋಡಿ. ಹೆಣ್ಣು ನೋಡೋ ಪ್ರಕ್ರಿಯೆ ಹೆಂಗಿದೆ ಅಂದರೆ, ಗಂಡು ಬಂದಾಗಲೆಲ್ಲ ಇವಳು ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಉಟ್ಕೊಂಡು ಮೇಕಪ್ ಮಾಡಿಕೊಂಡು ಅವನು ತೋರಿಸ್ಬೇಕು ಅಂತ, ನನ್ನ ಮುಖ ತೋರಿಸ್ಬೇಕು. ಅಯ್ಯೋ ಇದು ನನಗೂ ಅದಕ್ಕೆ ಗೊಂಬೆಗೆ ವ್ಯತ್ಯಾಸ ಇಲ್ಲ ಅಂತ. ಆ ಗೊಂಬೆಗೆ ಅದು ಹೇಳಿದ ಮಾರುಕಟ್ಟೆಗೆ ಮೈಯ ಮಾರಿದವಳೆ, ದಿನಕ್ಕೊಂದು ಡಿಸೈನ್ ಸೀರೆ ಹೊದ್ದು ನಿಲ್ಲುವವಳೆ, ನಾಚಿಗೆಟ್ಟವಳೆ ಅಂತ ನನ್ನ ಕಥೆನೂ ಹಂಗೆ ಆಗಿದೆಯಲ್ಲ ಅಂತ. ಆ ವರೋತ್ತಮ ಗಿರಾಕಿ ತಂಡಕ್ಕೆ ನಾನು ಒಂದು ಇದೇ ಥರದ ಗೊಂಬೆ ಆಗಿದ್ದೀನಿ ಅಂತ ಸಬ್ಜೆಕ್ಟ್ ಇದೆ. ಮತ್ತು ಮೀನಾಕ್ಷಿ ಹೆಂಗವಳ್ಳಿದೊಂದು ಪದ್ಯ ಇದೆ, ನಾನು ಮತ್ತು ಸಂಸಾರ ಅಂತ ಗಮನಿಸಿ. ಅಲ್ಲಿ ಗಂಡನ ದುಡಿಮೆಗೆ ಸ್ಯಾಲ್ರಿ ಇದೆ, ಬಟ್ ನನ್ನ ದುಡಿಮೆಗೆ ಸ್ಯಾಲ್ರಿ ಇಲ್ಲಿದೆ ಅನ್ನೋ ಹೊಸ ಸಬ್ಜೆಕ್ಟ್ ಇದೆ, ಗಮನಿಸಿ. ಆಮೇಲೆ ಭಂಡರು ಅನ್ನೋ ಪದ್ಯ, ಚಾ ಸರ್ವಮಂಗಳ ಅವ್ರ ಪದ್ಯ. ಅದರಲ್ಲಿ ಸ್ತ್ರೀವಾದದ ಹೆಚ್ಚು ಅಂದರೆ ಗಂಡಸರು ಸ್ತ್ರೀಯನ್ನು ಎಷ್ಟು ಅಣಕಿಸ್ತಾರೆ, ಎಷ್ಟೆಲ್ಲ ಅನ್ಯಾಯ ಮಾಡ್ತಾರೆ, ಎಷ್ಟು ವಂಚನೆ ಮಾಡ್ತಾರೆ, ಇವುಗಳ ಕುಂಡಿಗೆ ಒಮ್ಮೆ ಆದರೂ ಜಾಡಿಸಿ ಒದಿಬೇಕು ಅನ್ನುವಂಥ ಸಾಲಿದೆ, ಅದನ್ನು ಗಮನಿಸಿ. ಶಶಿಕಲಾ ವಸ್ತ್ರದ ಅವ್ರದ್ದು ಪದ್ಯ, ಅದರಲ್ಲಿ ಅವಳು ಹೇಳ್ತಾಳೆ, ಈ ಮಾಗಿ ಥಂಡಿಯಾಗ ನಾನಿನ್ನ ಕಂಡಾಗ ನನಗೇನು ಅನ್ನಿಸ್ತಾ ಗೊತ್ತಾ ಮಾವ ಅಂತಾಳೆ. ನಾನು ಚಿಕ್ಕವಳಾಗಿದ್ದಾಗ ನೀನು ನನಗೆ ಮಳೆ ಬಂದ ಮೇಲೆ ಒಂದು ಬೇಲಿ ಹಾಕ್ತಾ ಇದ್ದೆ, ಅದನ್ನ ಒಳಗೆ ಕೂರಿಸ್ಬಿಟ್ಟು ನೀನು ಬೇಲಿ ದಾಟಿ ಈಚೆಗೆ ಬಂದರೆ ನಿನ್ನ ಕಾಲು ಮುರಿದು ಕೈ ಹಾಕ್ಕೊಡ್ತೀನಿ ಅಂತ ಅಂತಿದ್ದೆ. ಬಟ್ ನೀನೇನು ಮಾಡ್ತಿದ್ದಿ, ನೀನು ಬೇಲಿ ಹಾರಿ ತುಡುಗ್ದನದಂಗೆ ಸಿಕ್ಕವಲ್ಲ ಎಲ್ಲ ಹೊಕ್ಕು ಹಿಂಗೆ ಹೊರಗಡೆ ಬಂದರೆ ಸರಿಯೇ, ನನಗೂ ನೇ ನಿನಗೂ ನೇನೆ ಅಂತ ಕೇಳ್ತಾಳೆ ಅವಳು. ಅದೆಲ್ಲ ಗಮನಿಸಿ ಮಹಿಳಾ ಕಾವ್ಯದ ವ್ಯಾಪ್ತಿ ಅಂದಾಗ. ಅದ್ರ ಜೊತೆಗೆ ಇನ್ನೂ ಅಷ್ಟು ಪದ್ಯಗಳನ್ನ ಕ್ಲಾಸಲ್ಲಿ ಬರೆಸಿದ್ದೀನಿ ನೋಡಿ. ಇದ್ದರಿರಬೇಕು ನಿನ್ನಂಥ ಮಗ, ನಿನ್ನಂಥ ಅಣ್ಣ, ನಿನ್ನಂಥ ಪ್ರೇಮಿ, ಆದರೆ ಈ ಭೂಮಿ ಮೇಲೆ ಇರುವುದು ಬೇಡ ನಿನ್ನಂಥ ಗಂಡ ಅಂತ ನೋಡಿ. ಗಂಡು ಅಣ್ಣನಾಗಿದ್ದಾಗ, ಪ್ರೇಮಿಯಾಗಿದ್ದಾಗ, ಮಗನಾಗಿದ್ದಾಗ ಎಷ್ಟು ಒಳ್ಳೆ ಮನುಷ್ಯ ಅಂತ, ಎಷ್ಟು ಸೇವೆ ಮಾಡ್ತಾನೆ. ಅದೇ ಗಂಡನಾಗ್ತಿದ್ದಂಗೆ ಡಾಮಿನೇಟ್ ಮಾಡ್ತಾನೆ ಅಂತ ಸಬ್ಜೆಕ್ಟ್ ಗಮನಿಸಿ. ಲಲಿತಾ ಸಿದ್ದಬಯಸೇನರ ಪದ್ಯ ಅಂತ ಅವ್ರದ್ದೇ ಇನ್ನೊಂದು ಪದ್ಯ, ಮುಂದಿನ ಜನ್ಮದಲ್ಲಿ ಗಂಡಾಗಿ ಹುಟ್ಟಿಸು ನನ್ನ, ಊರೂರು ತಿರುಗಿ ನಿದ್ದೆ ಬಂದ ಕಡೆ ಮಲಗಿ, ಈ ಋತುಚಕ್ರ ರೇಜಿಗೆಯಿಂದ ಪಾರಾಗಿ ಕಿರಿದಾದರೂ ಆಗಬೇಕು ಸ್ವತಂತ್ರ ಕವಿತೆ. ಅಲ್ಲಿ ಸ್ತ್ರೀ ಸಂಕಟವನ್ನು ಹೇಳಲಾಗಿದೆ, ಗಂಡಸರಿಗೆ ಎಷ್ಟು ಸ್ವಾತಂತ್ರ್ಯ ಇರ್ತದೆ, ಆದರೆ ಈ ಋತುಚಕ್ರ ರೇಜಿಗೆ ನನಗೆ ಹೆಂಗೆ ಸ್ವಾತಂತ್ರ್ಯ ಕಿತ್ಕೊಂಡಿದೆ ಅಂತ. ನಾನು ಊರೂರು ತಿರುಗಕ್ಕಾಗಲ್ಲ, ಎಲ್ಲಿಂದ ನಿದ್ದೆ ಮಾಡೋಕ್ಕಾಗಲ್ಲ, ಯಾವಾಗಲೂ ಆ ಭಯದಲ್ಲಿರಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋ ಪದ್ಯ ಹೇಳುತ್ತದೆ. ಆಮೇಲೆ ಸ್ತ್ರೀಯರಿಗೆ ವಸ್ತ್ರ ಸಂಹಿತೆ ಇರೋದು ಮಾತ್ರ. ಈಗ ನೋಡಿ, ಗಂಡು ಎಂಥ ಬಟ್ಟೆ ಹಾಕಿದ್ರೂ ಅವ್ರಿಗೊಂದು ಬೆಲೆ ಇದೆ, ಬಟ್ ಸ್ತ್ರೀಯರಿಗೆ ಬೆಲೆ ಬರಬೇಕು ಅಂದರೆ ಸೀರೆ ಉಟ್ಕೊಳ್ಳೇಬೇಕು. ಮಗಳು ತಾಯಿ ಆಗುತ್ತಾಳೆ, ತಾಯಿ ಅಜ್ಜಿ ಆಗುತ್ತಾಳೆ, ಅದರ ಸೀರೆ ಮಾತ್ರ ಬೇತಾಳದಂತೆ ಬೆನ್ನು ಹತ್ತಿದೆ ಅಂತ ಒಂದು ಪದ್ಯ ಇದೆ. ಐ ಥಿಂಕ್ ವಿಜಯಶ್ರೀ ಸಬರದ ಅನ್ನೋ ಪದ್ಯ ಇರ್ಬೋದು ಅದು. ಅಂದರೆ ಎಷ್ಟೇ ಜನ್ಮದ ಸ್ತ್ರೀ ಅಂದರೆ ಸ್ತ್ರೀಯರ ಮರ್ಯಾದೆಯ ಸೀರೆಯಿಂದಲೇ ಅಳೆಯುವಂಥ ಪ್ರಕ್ರಿಯೆ ಇನ್ನೊಂದು ವಿಚಿತ್ರ. ವಸ್ತ್ರ ಸಂಹಿತೆ ಬಗ್ಗೆ ಪದ್ಯ ಹೇಳುತ್ತೆ, ನೀವು ಇದೇ ವಸ್ತ್ರ ಸಂಹಿತೆ ಗಂಡಸರಿಗಿಲ್ಲ. ಹಂಗೇನೆ ಇನ್ನೂ ತುಂಬ ಪದ್ಯಗಳಿದ್ದಾವೆ. ಚಾಸರೋಮಂಗಳ ಬಾಯಿರೋದೊಂದಿದೆ, ಅಮ್ಮ ಸಾಕು ಮಾಡು ನಿನ್ನ ಪುರಾಣ, ನೀ ಏನೇ ಹೇಳು, ತೊಡೆ ಸಂಧಿಯಲ್ಲಿ ಹುದುಕಿಸಿ ನಾ ಬದುಕಲಾರೆ ಅಂತ ಪದ್ಯ ಇದೆ. ಅಂದರೆ ಆ ಸ್ತ್ರೀ ಅಂದಾಗ ಅವಳದು ಲಿಂಗದಲ್ಲೇ ಗುರುತಿಸೋದು, ಅದರ ಪಾವಿತ್ರ್ಯದಿಂದಲೇ ಗುರುತಿಸೋದು. ಅವಳಿಗಿನ್ನೂ ಬುದ್ಧಿ ಇದೆ, ಪ್ರತಿಭೆ ಇದೆ, ಶಕ್ತಿ ಇದೆ, ಅದು ಯಾವುದೋ ಲೆಕ್ಕಕ್ಕೆ ತಗೊಳ್ಳಲ್ಲ ಅಂತ. ಅದಕ್ಕೆ ತೊಡೆ ಸಂಧಿಯಲ್ಲಿ ಹುದುಗಿಸಿ ನಾ ಬದುಕಲ್ಲ ಅಂದರೆ ನನ್ನ ಬದುಕು ಅಷ್ಟೇ ಅಲ್ಲ, ನನ್ನ ಲಿಂಗ ಅಷ್ಟೇ ಬದುಕಲ್ಲ, ಅದಕ್ಕೂ ಮೀರಿ ನನಗಿನ್ನೂ ಬೇರೆ ಬೇರೆ ಪ್ರತಿಭೆಗಳಿದೆ, ನಾನು ಅಲ್ಲೇ ಹುದುಗಿ ಬದುಕಕ್ಕೆ ನನಗೆ ಆಗಲ್ಲ ಅಂತ ಅನ್ನೋ ಒಂದು ಹೊಸ ಸಂದೇಶ ಇದೆ ಪದ್ಯದಲ್ಲಿ. ಅದೆಲ್ಲ ನೀವು ಗಮನಿಸಬೇಕು. ಹಂಗೆ ಆ ಥರದ್ದು ಮಹಿಳಾ ಕಾವ್ಯದ ವ್ಯಾಪ್ತಿ. ಆಮೇಲೆ ತುಂಬ ಜನ ಬರೆದಿದ್ದಾರೆ, ತುಂಬಾ ಪದ್ಯಗಳಿದ್ದಾವೆ, ಅದು ದೊಡ್ಡ ಸಬ್ಜೆಕ್ಟು. ಆಮೇಲೆ ಬಿ ಟಿ ಲಲಿತ ನಾಯಕ ಒಂದು ಪದ್ಯ ಇದೆ, ತುಂಬ ಫೇಮಸ್ ಪದ್ಯ. ಪೈಸೆಯಾಗಿ ನಾವು ವೃದ್ಧಿ ಹೊಂದುತ್ತಲಿದ್ದೆ, 10 ಮೊತ್ತವಾಗದಿದ್ದರೂ ರೂಪಾಯಿ ನೋಟಾದರೂ ಆಗುತ್ತಿದ್ದೆ. ಪೈಸೆಯಾಗಿ ನಾವು ವೃದ್ಧಿ ಹೊಂದುತ್ತಲಿದ್ದೆ,
10 ಮೊತ್ತವಾಗದಿದ್ದರೂ ರೂಪಾಯಿ ನೋಟಾದರೂ ಆಗುತ್ತಿದ್ದೆ. ಆದರೆ ಏನು ಗೆಳೆಯ, ತಾಳಿ ಕಟ್ಟಿದ ಕ್ಷಣದಿಂದ ನೀನನ್ನು ಚಿಲ್ಲರೆಯಾಗಿಸಿಬಿಟ್ಟೆ. ನೀವು ಕಂಪೇರ್ ಮಾಡಿ, ವರ್ಜಿನಿಯಾ ವುಲ್ಫ್ ಏನು ಹೇಳ್ತಾಳೆ, ಈ ರೂಮ್ ಆಫ್ ಒನ್ಸ್ ಓನ್ ಅಂತ. ಅಂದರೆ ಸ್ತ್ರೀಗೆ ಸ್ವಂತ ಕೊಠಡಿ ಇಲ್ಲ ಅಂತ. ಅಂದರೆ ಸ್ವಂತ ಕೊಠಡಿ ಅನ್ನೋದು ವ್ಯಕ್ತಿತ್ವದ ಸಂಕೇತ ಅಂತ. ಅವಳ ಅಭಿರುಚಿ, ಅವಳ ಆಕಾಂಕ್ಷೆ, ಅವಳ ಆಯ್ಕೆ, ಇಡೀ ಮನೆ ಒಡತೀವಿ, ಬಟ್ ಸ್ವಂತ ಕೊಠಡಿ ಇಲ್ಲ ಅಂತ. ಅಂದರೆ ಯಾರ್ಯಾರ ಟೈಮ್ಗೂ ಅಡ್ಜಸ್ಟ್ ಆಗಬೇಕು, ಯಾರ್ಯಾರ ಟೈಮ್ ಟೇಬಲ್ಗೆ ಅಡ್ಜಸ್ಟ್ ಆಗಬೇಕು, ಯಾರ್ಯಾರ ಅಭಿರುಚಿಗೆ ಅಡ್ಜಸ್ಟ್ ಆಗಬೇಕು. ಸ್ತ್ರೀಗೆ ಅವಳ ಸ್ವಂತ ಆಯ್ಕೆ ಅನ್ನೋದಿರಲ್ಲ ಮನೇಲಿ. ಈ ರೂಮ್ ಆಫ್ ಒನ್ಸ್ ಓನ್ ಅಂದರೆ ಸ್ತ್ರೀಗೆ ಸ್ವಂತ ಕೊಠಡಿ ಇಲ್ಲ ಅಂತ. ಬಟ್ ಈ ಪದ್ಯ ಹೇಳುತ್ತೆ, ಅವಳು ಬಾಲ್ಯದಿಂದ ಯೌವನಕ್ಕೆ ಬರೋವರೆಗೂ ಅವಳು ಪೈಸೆಯಾಗಿ ವೃದ್ಧಿ ಹೊಂದಿದ್ಲು. 10 ಮೊತ್ತ ಆಗದಿದ್ರು ರೂಪಾಯಿ ನೋಟಾದರೂ ಆಗಿದ್ಲು. ಆದರೆ ತಾಳಿ ಕಟ್ಟಿದ ಕ್ಷಣದಿಂದ ನೀನನ್ನು ಚಿಲ್ಲರೆಯಾಗಿಸಿಬಿಟ್ಟು, ಮದುವೆ ಆಗ್ತಿದ್ದಂಗೆ ಅವಳಿಗೆ ಅದಕ್ಕೆ ಬೆಲೆ ಇರಲ್ಲ ಅಂತ. ಏಕೆಂದರೆ ಗಂಡನಿಗೆ ಹೆಂಡತಿಯಾಗಿ, ಅತ್ತೆಗೆ ಸೊಸೆಯಾಗಿ, ಇನ್ನೊಬ್ಬನಿಗೆ ನಾದಿನಿಯಾಗಿ, ಅತ್ತಿಗೆಯಾಗಿ, ಹಿಂಗೆ ಬೇರೆ ಬೇರೆ ಪಾತ್ರಗಳು ನಿಭಾಯಿಸ್ಬೇಕಾಗುತ್ತೆ ಅವಳು. ಅದಿದೆ, ಅದೆಲ್ಲ ಗಮನಿಸಿ. ತುಂಬ ಚೆನ್ನಾಗಿರೋ ಪದ್ಯಗಳು. ಅದರಲ್ಲಿ ಲಲಿತ ನಾಯಕರು ಹೇಳ್ತಾರೆ, ಹಾಲುಣಿಸಿ ತಣಿಸಿ ಪೋಷಿಸುವ ನನ್ನ ಮೊಲೆಗಳಿಗಿಂತ ಕತ್ತರಿಗೆ ಸಿಕ್ಕಿ ಕಸವಾಗಿ ಬಿಡಬಹುದಾದ ನಿನ್ನ ಗಡ್ಡ ಮೀಸೆಗಳು ಮೇಲು ಅಂತ ನೀನು ಬೀಗ್ತಾ ಇದೆಯಲ್ಲ, ಆ ನಿನ್ನ ಮೂರ್ಖತೆಗೆ ಅಚ್ಚರಿಗೊಳ್ಳುತ್ತಿದ್ದೇನೆ. ನೋಡಿ, ಮೀಸೆ ಹೆಮ್ಮೆಯ ಸಂಕೇತ, ಅದೊಂಥರ ಗಟ್ಸು, ಧೈರ್ಯ ಅಂತ. ಬಟ್ ನೀವು ಅದೇ ಮೊಲೆ ಅಂದಾಗ ಅದು ಸಂಕೋಚ ಪಡಬೇಕಾದ, ಏನೋ ಅವಮಾನಕರ ಅನ್ನುವಂಥ ಮೆಸೇಜ್ ಇದೆ. ಸೊಸೈಟಿಗೆ ನಂಬಿದೆ. ಕುಮಾರವ್ಯಾಸನು ಹೇಳ್ತಾನೆ, ನಿನ್ನ ಕಲಿತನ ಕಿಸು ಮೊಲೆಗಳು ಮೂಡಿದವಲ್ಲ ಅಂತ. ಕೃಷ್ಣ ಅರ್ಜುನಿಗೆ ಬೈಯಲು, ನಿನ್ನ ಕಲಿತನ ಶೌರ್ಯಕ್ಕೆ ಮೊಲೆಗಳು ಬಂದ್ಬಿಟ್ವೆ. ಅಲ್ಲಿ ಮೊಲೆ ಅಂದರೆ ಹೇಳಿತನದ ಸಂಕೇತವಾಗಿ ಬಳಸ್ತಾರೆ. ಇವದೇ ಗಡ್ಡ ಮೀಸೆ ಆದರೆ ಅದಿನ ಗಡ್ಡ ಮೀಸೆ ಕತ್ತರಿಗೆ ಸಿಕ್ಕಿ ಕಸ ಆಗುತ್ತೆ. ಬಟ್ ನನ್ನ ಮೊಲೆಗಳು ಜೀವ ಪೋಷಕ, ಹಾಲು ಉಣಿಸಿ ತಣಿಸಿ ಬೆಳೆಸ್ತಕ್ಕಂಥದ್ದು ಅಂತ ಲೇಖಕ್ಕೆ ಡಿಫೆಂಡ್ ಮಾಡ್ಕೊಳ್ಳುವಂಥ ಮೆಟೀರಿಯಲ್ ಇದೆ. ಅದೆಲ್ಲ ಅಂದರೆ ಕನ್ನಡ ಮಹಿಳಾ ಕಾವ್ಯ ಎಷ್ಟು ವಿಶಾಲವಾಗಿ ಎಷ್ಟೆಷ್ಟು ಸಬ್ಜೆಕ್ಟನ್ನು ಗಮನಿಸಿದೆ ನೀವು ನೋಡಬೇಕು. ಉಷಾ ಅಂತಕ್ಕಂಥ ಉಷಾ ಪಿ ರೈ ಅಂತ, ಅವರು ಶೋಷಣೆಗೆ ಗಂಡು ಹೆಣ್ಣೆಂಬ ಲಿಂಗವನ್ನು ಏಕೆ ಕಟ್ಟುವಿರಿ ಅಂತ ಕೇಳಿ, ನಮ್ಮಲ್ಲಿ ಹೆಂಗಸಿರಂತೆ ಶೋಷಿತರಾದ ಗಂಡಸರು ಎಷ್ಟಿಲ್ಲ ಅಂತ. ಅಂದರೆ ಸ್ತ್ರೀಯರಷ್ಟೇ ಶೋಷಣೆಗೆ ಒಳಗಾಗಲ್ಲ, ಸ್ತ್ರೀಯರಿಂದ ಗಂಡಸರು ಶೋಷಣೆಗೆ ಒಳಗಾಗಿರೋ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಹಾಗಾಗಿ ಲಿಂಗಕ್ಕೆ, ಶೋಷಣೆಗೆ ಗಂಡು ಹೆಣ್ಣು ಲಿಂಗ ಇರಲ್ಲ ಅಂತ ಬರೀತಾರೆ ಅವರು. ಅಂದರೆ ಸ್ತ್ರೀವಾದದ ಕಾವ್ಯ ಬಯಸ್ಡ್ ಇಲ್ಲ, ಹಿಂಗೂ ಹೇಳಿದ್ದಾರೆ, ಹಿಂಗೂ ಪ್ರಾಮಾಣಿಕವಾಗಿ ಹೇಳಿದೆ ಅನ್ನೋದನ್ನ ನೀವು ಅಲ್ಲಿ ಗಮನಿಸಬೇಕು. ಹೀಗೆ ಮಹಿಳಾ ಕಾವ್ಯದ ವ್ಯಾಪ್ತಿ ಬಹಳ ದೊಡ್ಡದಿದೆ. ನಿಮ್ಗೆ ಎಷ್ಟು ನೆನಪಿದೆ? ಹೊಸಗನ್ನಡ ಕವಿತೆಗಳ ಪದ್ಯಗಳಷ್ಟೇ ಉದಾಹರಣೆ ಕೊಟ್ಟರು ಬೇಕಾದಷ್ಟು 10 ಮಾರ್ಕ್ಸ್ಗೆ ಆನ್ಸರ್ ಮಾಡ್ಬೋದು. ಗಮನಿಸಿ. ಇದಿಷ್ಟು ಕನ್ನಡ ಟೆಸ್ಟ್ ಡಿಸ್ಕಷನ್ಸ್ದು 6ನೇ ಟೆಸ್ಟ್ ಡಿಸ್ಕಷನು. ಏನಾದರೂ ನಿಮಗೆ ಅದರ ಮೇಲೆ ಡೌಟ್ ಇದ್ದರೆ ನನಗೆ ಪರ್ಸ್ನಲ್ ವಾಟ್ಸಪ್ ಮಾಡಿ, ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.